அடிசீர் கிணியாளே அன்புடையாளே. அடிசீர் கிணியாளே அன்புடையாளே. படிச்சோர் கடவாத பாவையே, படிச்சோர் கடவாத பாவையே. அடிவருடி பின்தூங்கி முன் எழும் பேதையே. அடிவருடி பின்தூங்கி முன் எழும் பேதையே. போதாயோ என் தூங்கும் என் கண் இரா. போதாயோ என் தூங்கும் என் கண் இரா. ಪ್ರೇಮ ಸ್ವರೂಪಲಾರ, ಅರಿಯಾಮೆನಗೆ ತಪ್ಪು ಮಾಡೋಕ್ಕೂ ನಾವು ಗೊತ್ತ ಅರುದು ಪುರಿಂಜಿ ನಿರಂತರವಾದ ನಿಲೆಯ ಉಣರ್ದು ಒಳ್ಳಿತು ಮಾಡುವ ಕೊನೆಗೂ ನಾವು ಗೊತ್ತ. ಏನು ಮಾಡ್ತಿದೆಯೋ, ಎತ್ತ ನಡೆದುದಲಿಯೋ, ಪುರಿಂಜಿದಲಿಯೋ, ಪುರಿಯಾಗಲಿಯೋ, வாழ்வாதாரவ அறதலியோ, வாழ்வின் ஆதாரவ நோக்கி ஓடி நோய்தலியோ, ದುಃಖನೇ ಇಬ್ಬನೇ, ವರ್ತನೆ ಇಬ್ಬನೇ, ಸಂಗಡನ ಇಬ್ಬನೇ, ವೇದನೆ ಇಬ್ಬನೇ, ಅವ್ವೇಂದು ಕೊರ್ಚು ಯವ್ವನಾಯ್ತೆ ಅತೆಂದು ದಾರ ಇದ್ರು. ಶಾರದಾದೇವಿ ಇದ್ರು, ಶಾರದಮ್ಮ ಇದ್ರು. ನಿನ್ನೆ ಶಾರದಮ್ಮನ ಚರಿತ್ರವನ್ನು ನಾನು ನೋಡಿದ. ನಿನ್ನೆ ಒಂದಾರವರು ಸ್ವರೂಪಳಿ ಮುಡಿಚಿದಿಂದೋಡು ಎಲ್ಲ ಈಗದು ಸ್ವಾಮಿ ಒಂದಾರವರು ಮಾತಾಡಿಟ್ಟು ಅಲ್ಲ ಈಗ ಒಂದಾರವರು ಓದದೇ ತೋರ್ಲೆ ಆತಂದ ಇದ್ರು ಅಲ್ಲ ಅದನ್ನಗಿಯೋ ಒಂದಾರವರು ಸ್ವಾಮಿ ಒಂದೇ ಮನಪತಿಕ ಮಾತಾಡಿಟ್ಟದಾಗ ಆತಂದು ಇದ್ರು. ಶಾರದಾಮನ ಚರಿತ್ರವ, ಶಾರದಾಮ ರಾಮಕೃಷ್ಣ ಪರಮಹಂಸನ ಚರಿತ್ರವ ಒಂದಾರವ್ರನೋಗಿಯೋ, ಒಂದು ಜನನೋಗಿಯೋ, ಒಂದು ವಾರನೋಗಿಯೋ, ಒಂದು ತಿಂಗುವನೋಗಿಯೋ ಅದನ್ನು ಮುಡಿಚುತ್ತದ ಕಷ್ಟ. ಅವರ ಅವತಾರವ வாழ்ந்த வாழ்க்கை ಅರ್ಥಮಾಕೆ ಅದಾವಂತ ಆಷಾಧಿ ಏಕಾದಶಿ, ದೇವಶಯನ ಏಕಾದಶಿ, ಈ ಚತುರ್ಮಾಸ அடுத்த 4 ತಿಂಗುವ ಎಲ್ಲರೂ ಆಣ್ಮೀಗ ಪುರಿದಲ್ಲಿ ಬಪ್ಪದು, ಎಲ್ಲವೇ ದೇವರು ತಾನು ಉಣರದು, ತುಂಬಿದ ಗಮನ ಇಟ್ಟುದು. 19 ನನಗೆ ಇದ್ದಿದ್ದ ಸಾಯಿವಾರಕ್ಕ ಇಲ್ಲಿಯ தொடர்ந்து ಈಗ 13வது ಜನವ ಈಗ ಸತ್ಯನಾರಾಯಣ ಪೂಜೆ ಅದನ್ನು ಹುಟ್ಟಿ ಸತ್ಸಂಗ ಸ್ವರೂಪಳಿಗೂ ಎಲ್ಲ ನಡೆದಿದೆ. ಈ 13 ಜನವು ಇಂದು ಹೊಸ ಬಂದವಕ್ಕ ಇರುವುದಂದರೆ 13 ಜನವು ಅಮ್ಮನಕ್ಕ ಪತಿತ ಮಾತಾಡ್ತಾರೆ. ಇನ್ನೂ 21 ಜನವನ್ನು ಅಮ್ಮನಕ್ಕ ಪತಿತ ಮಾತಾಡೋದು. ಅಮ್ಮ 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 ಆದಿಪರಾಶಕ್ತಿ ಮುಮ್ಮೂರ್ತಿಗಳು ಉರುವಾಕಿದ. ಮುಮ್ಮೂರ್ತಿಗಳಗ ತಾನೇ ಹೆಂಡ್ರಾಗ ದುರ್ಗಾ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ತಾನೇ ತನ್ನ ಮಕ್ಕವ ಮುಮ್ಮೂರ್ತಿಗಳು ಉರುವಾಕಿದ. ತಾನೇ ಹೆಂಡ್ರಾಗ ತಾಯುಮಾಯ್ ತಾರವುಮಾಯ್ ತಂದು ಅಮ್ಮನ ಪತಿ ಮಗಿಮೆಯವನೇ ಆದಿಪರಾಶಕ್ತಿ. ಅವ್ವಲ್ಲ ಅವ್ವ ಇಬ್ಬ ನಂಗೆ ಎತ್ತೆ ಆದಿಪರಾಶಕ್ತಿ ತಾನೇ ತವ್ವೆ ತಾನೇ ಅವಕ್ಕೆ ತುಣಯ ಬುದ್ಗ ತಾರವಾವು ಆದ. 330 ಕೋಟಿ ದೇವರ ಉರುವಾಕಿದ, ಪಂಚಭೂತ ಉರುವಾಕಿದ, ಇಯರ್ಕೆಯ ಉರುವಾಕಿದ, ಅದಿಂದಾಡು ಜೀವರಾಶಿ ಉರುವಾಕಿದ. ಆ ಜೀವರಾಶಿನಿಗೆ 84 ಲಕ್ಷ ಪಿರವಿ ಜೀವರಾಶಿ ಕಡದುತ್ತಾ ಉಯರ್ವಾನ ಪಿರವಿ ಮನುಷ್ಯ ಪಿರವಿ. ಮನುಷ್ಯರೊಬ್ಬ ದೇವರ ಉಮಾಕಿಯೇ ಒಡಿಬನೈತ. ಮೀದೆಲ್ಲ 4 ಕಾಲುನೋಗೆ 2 ಕಾಲುನೋಗೆ ಕೀಳ್ ನೋಕಿ ಆಡದೆ. ಮನುಷ್ಯರೊಬ್ಬತ್ತ ನಂಗ ಉಡಲ್ ನೆಲೆ ಮೇಲ್ ನೋಕಿ ಆಡದೆ. 6வது அறிவு ಮನುಷ್ಯ ಪಿರವಿ ತಡದೆ. ಈ 6வது அறிவுತ ಒಬ್ಬೊಬ್ಬನು ನಿಂಗ ದಾರಾಂದ ಅರವ ಅರಿವು 6வது ಅರಿವುತ, ಎಲ್ಲವ ಅಳಿಚುವ ಅರಿವು 6வது ಅರಿವುತ. ಆಗ 6th ಸೆನ್ಸ್ ಎದ್ದಬೇಕಲ್ಲಿ ಪ್ರಯೋಜನ ಮಾಡಬೇಕು. ಒಬ್ಬನ ಒಬ್ಬತರ ಮಾಡೋದಕ್ಕೂ ಪ್ರಯೋಜನ ಮಾಡೋಕು, ಎಲ್ಲವ ಅಳಿಚೋದು ಅಲ್ಲಿ ತುಂಬಿದ ಗಮನ ಎಲ್ಲವ ನಂಗೆ ದಾರ ಎಲ್ಲಿಂದ ಬಂದ, ನಂಗೆ ಸೋರ್ಸ್ ಏನ, ನಂಗೆ ಮೂಲ ಏನ ಅನ್ನೋದು ಅರುವುದಕ್ಕೆ ಪ್ರಯತ್ನ ಮಾಡಬೇಕು.
ಅತ್ತವ ನೆಲೆನೊಗೆ ಮಮತ್ರಯತಿ ಇತಿ ಮಾತಃ ಅವು ಎಂಬುತ್ತಾರ ಯಾಕಂದ್ರೆ ತುಂಬಿದ ಗವವ ತಂದು ಪೋಷಾಕ ತಂದು ಕಾತುನ ಬೊಪ್ಪ ಅಮ್ಮನತ ಮಮತ್ರಯತಿ ಇತಿ ಮಾತ ಅಂದ್ರೆ ಅದು ಅರ್ಥ ವೇದನ ಬೆಳಕ ಅಪೇರ್ಪಟ್ಟ ಅವ್ಯ ಒಡೆಯುವವ ಶಕ್ತಿ ಸ್ವರೂಪವ ಇಬ್ಬ ಅಮ್ಮನ ಮಕ್ಕಳ ಚರಿತ್ರ ಎತ್ತೆಲ್ಲ ಭಕ್ತಿಯ ಸೋದನೆಲ್ಲ ಕಳೆದು ಅವಕ ವೈಗುಂಡವೋ ಕೈಲಾಸವೋ ದೈವನಿಲೆ ಅಡಗಿದ್ದಾರೆ ಅತ್ತಂಬ ವಿಷಯವತ 13 ಜನವನ್ನು ನೋಡಿದ್ದ. ಈ 12 ಜನ ನೋಡಿದ್ದು ಕೂಡ ಇನ್ನೊಂದು ಮುಖ್ಯವಾದ ಜನ 13ರ ಜನ ಕೂಡ ಈ ಜನವು ಒಂದೊಂದಮ್ಮ ಸಕುಬಾಯಿ, ಜನಬಾಯಿ, ರಮಾಬಾಯಿ, ನೀರಾಬಾಯಿ, ಮೀರಾ, ಕನ್ಹೋಪತ್ರ, ಮುಕ್ತಾಬಾಯಿ ಒಬ್ಬೊಬ್ಬರ ಚರಿತ್ರವು ನಂಗೆ ನೋಡ ಶಾರದಾದೇವಿ, ಆನಂದಮಯಿಮ ಇದೆಲ್ಲವೂ ನೋಡ ಅವಕ್ಕೆ ಈ ಒಲಗಕ್ಕೆ ಕೊಟ್ಟ ಐದ ವಚನವ ವಾಕ ಶ್ಲೋಕವ ಅವಕ್ಕೆ ತುಂಬಿದ ಗಮನ ಎತ್ತಿದ್ದರೋ ದೇವನಲ್ಲಿ ಎತ್ತಾಡುತ್ತಿದ್ದರೋ ಅತ್ತಂಬ ವಿಷಯವೆಲ್ಲವ ನಂಗೆ ನೋಡಿ ಬಂದಲಿಯೋ ಇಂದು ಸ್ವಲ್ಪ ವ್ಯತ್ಯಾಸವಾದ ಒಂದು ವಿಷಯ. ಏಕೆಂದರೆ ಅಡಿಚೀರ್ ಕಿಣಿಯಾಳೆ ಅನ್ಬುಡೆಯಾಳೆ, ಅಡಿಚೀರ್ ಕಿಡಿಯಾಳೆ ಅನ್ಬುಡೆಯಾಳೆ ಅಂತಂದು ಒಂದು ಹೆಂಡ್ರ ದಾರಿ ಓದು ಬಿಡಿದ್ರ ಗಂಡತೆ ಓದು ಬಿಡಿದ್ರ ಗಂಡತೆ ಮಾತಿ ಕುಡಿಯಾಗಾಕು ಕಪ್ಪ ಕುಡಿಯಾಗಾಕು ಅಡಿಚೀರ್ ಕಿಣಿಯಾಳೆ ಅನ್ಬುಡೆಯಾಳೆ ಇನಗಟ್ಟ ಅವಕ್ಕ ಒಂದೊಂದು ದೇವರನ್ನ ಪಿರವಿಯ ಹಂಸಾವತಾರವ ಬಂದು ಈ ಲೋಕಕ್ಕೆ ಎತ್ತೆಲ್ಲ வாழ்ந்துட்டு ಹೋಗುದು ಹೆಮುಕರೆ ಸಗೀಪು ತನ್ಮೆಯ ಉಚ್ಚ ತುಂಬಿದ ಗವ ಇಯರ್ಕ್ಯಾವೆ ಅವಕ್ಕೆ ಕಡದೆ ದೇವರ ಗಡತದ ಉರುವಾಕುವ ಶಕ್ತಿಯೂ ಕಡದೆ ಅರಿಯಾಮೇನಂತ ನೆರೆಯಾರ ಹೆಮುಕರು ಒಂದನ ಒಂಬತ್ತು ಮಾಡಿದ್ದಾರ. ಅದಕ್ಕೆ ಅದು ಒಮ್ಮೆನಗೆ ಅದಲ್ಲ, ಒಂದು ಉಸುರ 9 ತಿಂಗಳ ತಾಂಗಿ ಅದಕ್ಕೆ ಇನ್ನೊಂದು ಉರುವ ಕೊಡುವ ಶಕ್ತಿ ಆತ್ಮಾವನ ದೇವರು, ಅದು ದೈವ ಮಾತ, ಅದು ಶಕ್ತಿ ಎಂಬುಕರು ಒಬ್ಬರ್ತಾರೆ. ಅಲ್ಲೇ ಪುರಿದಿಲಿಲ್ಲಾದ ಈ ಉಲಗನೊಗೆ ಅಧಿಕ ಜಾಸ್ತಿ ಆದವನೇ ಉಣ್ಯಾನ ಎಂಬುಕರನ್ನ ಮಗಿಮೆಯೂ ಪೆರುಮೆಯೂ ಅರಿಯ ಅತಂತ ವೇದೇನ ಇರ ಇದು ಏ ಶಾಸ್ತ್ರವೋ ಏ ಮದವೋ ಎಲ್ಲ ಮದವು ಹೊಂದುತ್ತಾ ಎಲ್ಲ ದೇವರನ್ನ ಕೊಡುತ್ತಾ. ಅದು ಇಸ್ಲಾಂ ಆಗಲಿ ಸರಿ, ಕ್ರಿಶ್ಚಿಯಾನಿಟಿ ಆಗಲಿ ಸರಿ, ಉಯರ್ந்த நிலையில ಮೊಹಮ್ಮದ್ ನಬಿಗಳು ಎಂದು ತನ್ನ ಹೆಂಡ್ರ ಖದೀಜಾವ ಕಾಲ ಮುಟ್ಟಿ ಸೋಮಿದಿಟ್ಟು ಇದ್ದಾರೆ ನಬಿಗಳನ್ನ. ಈಗ ಯೇಸುನಾದರೂ ಎಂದು ತನ್ನ ಅವ್ವೆ ಮರಿಯಮ್ಮ ನೆನೆಸಿನೇ ತಿಂತಾರೆ. ಎಲ್ಲವೇ ಅವ್ವ ಇದು ಬೇರ್ಪಟ್ಟ ದೈವ ಪಿರಿವಿಯ ಅವತಾರವೇ ಉಳಿಸಿದ್ರು ಕೂಡ ಅವತ ಹತ್ತವನಿಗೆ ಒಬ್ಬೊಬ್ಬನು ಇದ್ದುಟ್ಟು ಇದ್ದಾರೆ. ಬುದ್ಧರು ಎಂದು ತನ್ನ ಹೆಂಡ್ರು ಯಶೋದ ತನ್ನ ನೆನಪನಿಗೆ ತಿಂತಿದ್ದಾರೆ. ತನ್ನ ತ್ಯಾಗದ ಬುದ್ಧರು ಎಲ್ಲಾ ವಿಷಯ ಅರಿವುದಿಗೂ ಆ ಬುದ್ಧ ತತ್ವ ಇರುವುದಿಗೂ ಉಂಡ್ರುಗೋಳ ಇದುತ್ತದೆ. ಆಗ ಈ ಚರಿತ್ರೆ ನಾವು ಆದಿಂದವೇ ವಿಮುಖರು ಒಂದು ತನಿ ಶಕ್ತಿ ಇರುತ್ತೆ. ಅಥವಾ ವೇದ ಏನಂದ್ರೆ ಎತ್ರ ನಾರಿ ಪೂಜೆಯಂತೆ ರಮಂತೆ ತತ್ರ ದೇವತಾ ತಿಷ್ಠಾಮಿ ಅಂತಂದ್ರೆ ಏ ಮನೆನೋಗೆ ಏ ಎಡೆನೋಗೆ ಅವ್ವೆ ಹೆಂಡ್ರು ಹೆಣ್ಣು ಸೊಸೆ ಅಕ್ಕ ತಂಗೆ ಇದೆಲ್ಲ ಹೆಣ್ಣು ಇಬ್ಬರು ಮಾಡಿದ್ರ ಅವಕ್ಕರ ಮದಿಪೋಡ ಅವಕ್ಕ ತಗೊಂಡ ಅಧಿಕಾರವ ಕೊಟ್ಟು ತುಂಬಿದ ಗಮನವೇ ಧಾರತ ಮಾಡಿಯಾರ್ಗೋ ಆಡಿಯ ದೈವ ನಿಲೆ ದೇವರುಗಳು ಪ್ರತ್ಯಕ್ಷ ಆಗ್ತಾರ. ಆ ಮನೆಗ ಏ ದುಃಖವೂ ಬರ, ವೇದನೆಯೂ ಬರ, ಏ ಕಷ್ಟವೂ ಬರ, ಆ ಇಡೀ ಸುಭಿಕ್ಷವೂ ಶುಭಮಂಗಳವೂ ತುಂಬಿರ ಅಂದಿದ್ದಾರೆ. ಒಂದು ವೇಳೆ ಕಲಿಯುವ ಮನೆಯಲ್ಲಿ ಕಷ್ಟ ಅಂದ್ರೆ ಇತ್ತ ಕಾರಣವರಿಯೋ ಕರೆಕ್ಟ್ ತಾನೆ ಅತ್ಯಾ ಅದರಿಂದ ನೋಡಿ ಇನ್ನೊಂದು ಬರ್ತದೆ. ಎಮ್ಮುಕರು ಹತ್ತಲವು ಇಬ್ಬದು ಎಮ್ಮುಕರು ಅಡೆಯಾಳವೇ ಪುರುಮೆ ಸಗಿಪು ತನ್ಮೆ ತುಂಬಿದ ಗವ ಸೊಯ್ಯನೆಲ್ಲ ಇಲ್ಲಾದಿಬ್ಬದು ಏನತಾ ಗಂಡು ಮುಗುರು ಹೊರಾಸೆಲ್ಲ ಬದಲಿಯೋ ಅತ್ತವ ಪಣಿವೋಡ ಅತ್ತವ ಇರೈನೆಲೆಯೋಡ ಅತ್ತ ಕಣಿವೋಡ ಅತ್ತವ ತುಂಬಿದ ಗವಬೋಡ ಕರುಣೆಯೋಡ ಸಗಿಪು ತನ್ಮೆಯೋಡ ಇಬ್ಬ ಆ ಉಣರ್ ಮಾಡೋದು. ಅದನ್ನ ಶಾರದಾದೇವಿ ಅಮ್ಮ ರಾಮಕೃಷ್ಣ ಪರಮಹಂಸರಿದ್ದಾರೆ. ತಾಯ್ತ வாழ்ந்த வாழ்க்கை ಎಂಬುದನ್ನು ನನ್ನ ನೋಡಿದ ಇಂದು ನಂಗೆ ನೋಡ ಒಪ್ಪದು ಸುಮಾರು ಅವಕ್ಕೆಲ್ಲ ಏಡಿಯಿಂದಲೇ ನಂಗೆ ಈ ತೇದಿಯ ವರ್ಷವೆಲ್ಲ ಬಿರುಚುನ AD BC ಮನೆ ಬಿಫೋರ್ ಕ್ರೈಸ್ಟ್, AD ಮನೆ ಆಫ್ಟರ್ ಡೊಮಿನಿಯನ್. ನಂಗೆ
12ஆம் நூற்றாண்டு, 13ஆம் நூற்றாண்டு, 14ஆம் நೂற்றாண்டு, 18ஆம் ನೂற்றாண்டு, ಶಾರದಾಮಲ ಹುಟ್ಟಿದ್ದು 18ಆಮ್ ನೂற்றாண்டு. ಇದೆಲ್ಲ ಪತಿ ಅವಕ 200 ವರ್ಷ 300 ವರ್ಷ ಮುಂದೆ ಹುಟ್ಟಿದ್ದಾರೆ. ಸುಮಾರು 4243 ವರ್ಷದ ಮುಂದಾಳು. ನಾ ಇವಾಗ ಏನರ್ಥ, ಕ್ರಿಸ್ತುவுக்கு முன்னால். ಇದಗಟ್ಟ ಈಸರ ಚರಿತ್ರ ಅದು 12 ಅಮ್ಮನ ಚರಿತ್ರವನ್ನು ನೋಡಿದ ನೆರೆಯ ಅವತಾರ ಅಲ್ಲಿ ದಾರು ಕ್ರಿಸ್ತಕ್ಕೆ ಮುನ್ನಾಲ್ ಕಡಿயாது. ಈಗ ನಂಗೆ ಕೃಷ್ಣರು ಹುಟ್ಟಿ ಎಷ್ಟು ಕಾಲ ಆಯ್ತು ಅಂದರೆ, ಕೃಷ್ಣರು 328 3228 BC, ಅದಾವುದು ಬಿಫೋರ್ ಕ್ರೈಸ್ಟ್. ಅದನ್ನ ಈಗ ನಂಗ ಈ ಕಲಿಯುಗನಗೆ ಇಂದು ಈಗ 2024 ಇದನ್ನು ಕೂಡ ಒಪ್ಪಿಡುನೆ ಏಸನ ವರ್ಷ ಬಂದರೆ 5251 ವರ್ಷ ಮುಂದೊಳಗೆ ಕೃಷ್ಣರು ಹುಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಒಂದು ಅಷ್ಟಮಿನೊಗೆ 20ಆಮ್ ತೇದಿ ಜೂಲೈನ ಹುಟ್ಟಿದ್ದಾರೆ. ಆಗ 20ಆಮ್ ತೇದಿ ಜೂಲೈ. ಈಗ ನಂಗೆ ಕೃಷ್ಣ ಜನ್ಮಾಷ್ಟಮಿ ಅರ್ಥ ಆಗಸ್ಟ್ 26 ಅಂತ ಕೊಂಡಾಡೋಣ. ಅದು ಕೋಲಾಗರೆಲ್ಲ ಸಾಯಿನಿವಾಸನಿಗೆ ಕೊಂಡಾಡ. ಇದುತ್ತ ವರ್ಷ ಉಂಟಾದ ವ್ಯತ್ಯಾಸ. ಇತ್ತವ ಕಾಲಘಟ್ಟದೊಳಗೆ 4243 ವರ್ಷಗಳ ಮುಂದಾಡು ಕಾವೇರಿ ಪಾಕಾಂಬ ಆ ಎಡೆಯ ಈಗ ಅಡುವ ವೆಲ್ಲೂರ್ ತಮಿಳುನಾಡು. ಇನಗಟ್ಟೆ ಈಗ ಅಮ್ಮನಕ ತಮಿಳುನಾಡು ಪಕ್ಕವೇ ಇಲ್ಲ, ಎಲ್ಲ ನಾರ್ತ್ ಇಂಡಿಯಾ, ಎಲ್ಲ ಕೃಷ್ಣ ಭಕ್ತರು, ವಿಠಲ್ ಭಕ್ತರು, ಶಿವ ಭಕ್ತರು ಎಲ್ಲವೇ. ನಂಗೆ ತಮಿಳುನಾಡು ಗೊತ್ತಿ ಹೋಗಿಲ್ಲ. செந்தமிழ்நாடு எவரையோ புதுராக்கும் அடிச்சே கிணியாடே அன்புடையாடே. ಆಗ ಕಾವೇರಿ ಪಾಕಾಂಬ ಈಗಡು ವೆಲ್ಲೂರು ಪಕ್ಕ ಮಾರ್ಗ ಸದಾಯಂ ಅತ್ತಂಬ ಅಪ್ಪಗೂ ಅಂಬುಜಂ ಅತ್ತಂಬ ಅವ್ವೆಗೂ ಮೊದಲ ಹೆಣ್ಣ ಮತ್ತು 3 ಹೆಣ್ಣು ಕೊಟ್ಟರೆ ಮೊದಲ ಹೆಣ್ಣ ನಾಗಿ ಹೆಸರು ಬಗ್ಗೆ ಒಂದು ಅಮ್ಮ ಹುಟ್ಟಿಯ ಹುಟ್ಟನೆ ದೈವ ಪಿರ್ಬಿತ ಹುಟ್ಟಿಯ. ತನ್ನ ಹೆಸರು ಏನಂತಲೇ ವಾಸುಗಿ ಎಂದು ಪಿರ್ಕಾಲದ ಮಾತು. ಈಗ ಏ ವಾಸುಗಿ ಮೊದಲು ನನಗೆ ಅರಿಯಪ್ಪ ಒಂದು ವಾಸುಗಿ ಅಡದೆ ಅದು ಶಿವಪೆರುಮಾನ್ ಗತ್ತುನಗೆ ಇಬ್ಬ ನಾಗ ಹೆಸರ್ತ ವಾಸುಗಿ ದೇಯರು. ಅದು ಆದಿಶೇಷ ಶೇಷ ಶೇಷ ಅಂದರೆ ಲಕ್ಷ್ಮಣ, ಪಿರ್ಕಾಲನ ಬಲರಾಮ, ವೈಕುಂಠನ ಇಬ್ಬ ಶೇಷನಾಗನ ತಮ್ಮತ ವಾಸುಕಿ. ಗರುಡಗ ಅಣ್ಣ, ಶೇಷಗ ತಮ್ಮ, ಮಹಾಪತ್ನಿ ಕದ್ರುನ ಮಾತಿ, ಕಾಶ್ಯಪ ಮುನಿವರನ ಮಾತಿ, ಅದು ವಾಸುಕಿ. ವಾಸುಕಿ ಶಿವಪೆರುಮಾನ್ ಪ್ರಾರ್ಥನೆ ಮಾಡಿ 12,000 ವರ್ಷ ತವಯಿತು ಶಿವಪೆರುಮಾನ ಗತ್ತುಗ ನಾಗವ ಆಯಿತು. ಅದು ವಾಸುಕಿ. ತನ್ನ ಹೆಸರುನೊಗೆ ಹುಟ್ಟಿವ ಹೆಸರು ನಾಗೀನ್ ಬಿತ್ತಲಿಯೋ ವಾಸುಗಿ ತಂದು ಪಿರ್ಕಾಲನೊಗೆ ಆ ಮಕ್ಕಳ ತನ್ನ ಅವ್ವಪ್ಪ ಮುನಿಯವ ಏಯಿ ದೋಡಿಸಿದ ಹೆಣ್ಣುತ್ತ ವಾಸುಗಿ ಎಲ್ಲ ಗೆಯ್ಯರ್. வள்ளுவனுக்கு வாசுகியை போல, வள்ளுவனுக்கு வாசுகியை போல. ஐந்து இன்னொரு வார்த்தை என்ன தொடர்ச்சியா, கோவலனுக்கு கண்ணகியை போல, ராமனுக்கு சீதையை போல. கிருஷ்ணர் யோக முடியல அது என்று ಅದು ಕೃಷ್ಣನಿಗೆ ಅರ್ಥಮಾಕೆ ಸೋಕು. ಅದು ಇದೆಲ್ಲ ಒಂದು ಏಕಪತ್ನಿ ವಿರುದ್ಧ ಒಳ್ಳಾಡುವ ಒಂದು ಅವತಾರ. ಆಗ ತಿರುವಳ್ಳುವರ್, ಒಳ್ಳುವ ಪೆರುಮಾಳ್ ತಿರುಂಬುದು ನಂಗೆ ಕೊಟ್ಟ ಪಟ್ಟ. ತಿರುಮಲ ದೇವರು ಒಳ್ಳುವ ಪೆರುಮಾಳ್ 1330 ಕೊರಲ ಬರೆದು ಬ್ರಹ್ಮ ನೋಡಿ ಇಂದನೇ ಒಳ್ಳುವರು ಮನೆ ತನಗೆ ಹೆಸರಿಡಿದೆ. ದೈವ ಪುಲವರ್, பொய்யாமொழி புலவர் ಇತ್ತಂದ್ರೆ ಹೆಸರಿಡಿದೆ. ಆಲೆ ಒಳ್ಳುವರ್ ದಾರ ಅಂತಲೇ 1330 ಕೊರಲ ಮಟ್ಟು ಬರೀವಿಲ್ಲ. ಒಳ್ಳುವರ್ ಬ್ರಹ್ಮದೇವರನ ಅಂಶಾವತಾರ ಎಲ್ಲ ಪುರುಷದು ಬ್ರಹ್ಮದೇವರನ ಅಂಶಾವತಾರ. ಬ್ರಹ್ಮಮ್ಮನೇ ಹೆಸರು 4 ಮೋಂದಾಡಿದೆ. 4 ವೇದತ ಬ್ರಹ್ಮದೇವರು ಉರುವಾಕುವ ಮಾಡುವ ಬ್ರಹ್ಮದೇವರನ ಒಂದು ಅಂಶ ಅವತಾರ ಅಂತಾರೆ. ಇದೇ ಬ್ರಹ್ಮದೇವರ್ತ ತ್ರೇತಾಯೋಗನಗೆ ಜಾಂಬವಾನ ಬಂದಾರ ರಾಮರು ಕೂಡ ಬ್ರಹ್ಮನ ಅಂಶ ಆಗಾಗ ಒಂದು ಅವತಾರ ಇದ್ದೀರ ನಾರಾಯಣ ಪಪ್ಪನ. ಅದು ಮಗೆ ಕಲಿಯುಗನಗೆ ಬ್ರಹ್ಮನ ಅಂಶವ ಈ ಕುರಲ್ ಮೂಲಿಯವ, ಈ ಪುಲಮೈ ಮೂಲಿಯವ, ಈ ಪೋಯೆಟಿಕ್ ಲಿಟ್ರೇಚರ್ ಮೂಲಿಯವ ನೆರೆಯವ ಮಾತದು ಎಂಬುದಾಗಿ ನಂಗೆ 6330 ಕೊರಲು ಮಟ್ಟದ ಸಿಕ್ಕಿತಡೆ. ಅಲ್ಲ ಉಣ್ಮೆಯ 11,200 ಮೇಲೆ ಕೊರಲು ಸಿಕ್ಕಿದ್ದು ಆಸಕ್ತ ಓಲೆ ಚುಟ್ಟಿನ. ಆಗ ತನ್ನ வாழ்க்கையே
ಬರುದು 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 ಸರಸ್ವತಿ ಜ್ಞಾನ ಕೊಟ್ಟಿದ್ರು, ಬ್ರಹ್ಮದೇವರನ್ನ ಅನುಸರಿಸಿದಾಗ ಬರುದು ಬರದೆ ತನ್ನ ಬಾಳ್ಕೆಯ ಪೋಕಿದ್ದಾರೆ. 94 ವರ್ಷ ಇಟ್ಟಿದ್ದಾರೆ. ವಳ್ಳುವರು ಎಲ್ಲಿ ಹುಟ್ಟಿದ್ರು? ವಳ್ಳುವರು ಮದುವೆಗೆ ಹುಟ್ಟಿದ್ರು. ಪಿರ್ಕಾರನೊಗೆ ಮೈಲಾಪುರನೊಗೆ ಇದ್ರು. ಆ ಎಡಪಟ್ಟ ಕಾರನೊಗೆ ಈ ಅಮ್ಮನ ನೋಡಿಯಾರ. ಆಗ ಬಾಲ ವಿಭಾಗ ಎಲ್ಲ ವಿಧವಾಗುತ್ತ 6 ವಯಸ್ಸಾಲೆ ಹೆಣ್ಣುವ ಮದು ಮಾಡಿಸಿರ್ತಾರೆ. ಮದು ಮಾಡಿಸಿದ ನೋಡಿ ಹೆಸರಿಗೆ, ಈಗ ನನಗೆ ಹೆಸರಿಗೆ ಬಿದ್ದಂಗೆ ಮದು ಮಾಡಿಸಿರ್ತಾರೆ. ಹಾಗೇನೆ ಮದು ನಡೆದಿಟ್ರು. ಹೆಣ್ಣು ದೊಡ್ಡವಾದಿದ್ದವಳು ಗಂಡಗ ಐತಿ ನೋಡಿ 12 ವರ್ಷ 13 ವರ್ಷ ಅಪ್ಪನೇ ಒಂದು ವಿಧವಾಗಿ ಈ ಕಾಲ ಅದನ್ನು ಪಾರಾಟ. ಈಗ 30 ವಯಸ್ಸಾಗಿ ನನಗೆ ಮದುವೆ ಹೋಗ್ತಿಲ್ಲ, ಇನ್ನೂ ಸ್ವಲ್ಪ ಮೆಚುರಿಟಿ ಆಗಿ ಅಂತಂದೆ ಒಂದೇ ಬೇರೆಗ ವಯಸ್ಸಾಯ್ತು. ಅಲ್ಲೇ ಆ ಕಾರಣಕ್ಕೆ ಎಲ್ಲವೇ 12 ವಯಸ್ಸು 13 ವಯಸ್ಸಿನಾಗೆ ಅಪರೂಪ ಬದಿಯುವುದು ಮಾಡಿದ್ದಾರೆ. ಒಂದು ವಿಧವಾಗಿ ಆ ಕಾಲ ಎಲ್ಲವೋ ಮನದಿಡವೋ ಆ ಪತಿ ಭಕ್ತಿಯೋ ಒಂದು ಗಂಡ ಒಂದು ಸ್ವಾಮಿ, ಒಂದು ಒಂದು ಗಂಡನು ಹೆಂಡರ ಸ್ವಾಮಿ ಮಾತ್ರ ನೋಡುದು, ಒಂದೊಂದು ಶಿವಶಕ್ತಿ ಒಂದೊಂದು ಗಂಡ ಹೆಂಡರು ಒಂದು ಶಿವಶಕ್ತಿ ಬಂದ ಆ ಒಂದು ಕಡಿಮೆ ಆ ಕಾಲದಾಗ ಅದು ಮಕ್ಕಳು ನೋಡುತ್ತಾರೆ. ಅದೇ ಮಕ್ಕೆ ಈಗ ಮಾರ್ಗ ಸಗಾಯಂ ಅತ್ತಂದು ಇವತ್ತ ಒಂದು ಅಡಿಪಡೆ ದೋಸಿ ವ್ಯವಸಾಯ ಮಾಡುವ ಒಂದು ವ್ಯವಸಾಯಿ ತನ್ನ ಹೆಂಡ್ರು ಅಂಬುಜ ತನಗ ಮೊದಲನೇ ಹೆಣ್ಣು ನಾಗೀಂಬ ವಾಸುಗಿ ಹುಟ್ಟಿಯ. ಹಾಗೆ ಏನು ಮಾಡ್ಯಾರ, ತನಗ ಒಂದು ಕಾರಣಕ್ಕೆ ಪೈರೆಲ್ಲ ಒಂದು ನೋಯ್. ಈಗ ನಂಗ ಗಾಸು ಬೇಪನಿಯೋ ಅವರ ಬೇಪನಿಯೋ ಅಕ್ಕಿ ಬೇಪನಿಯೋ ಏನೋ ಒಂದು ಪೂಜಿತ ಹಾಕಿಬಿಟ್ರ. ಅದು ನನಗೆ ಮದ್ದು ಮುಟ್ನ ಕೆತ್ತಲು ಕೆತ್ತಿನ ಇದು ಮಕ್ಕಳು ಮಾಡೋದು ಅಥವಾ ಆ ಕಾಲನಾಗೆ ನೆರೆಯ ಆ ಪೈರುಗ ಕುನಕುನ ನೋಯ್ ಬಪ್ಪನೆ ಅಪ್ಪನ ಒಂದು ಅರಿವಿಯಲ್ ಉಣರಿಂದ ಒಂದು ಮೇಧೆಯ ದಾರಿದ್ರು ವಳ್ಳುವರ್ ಪೆರುಮಾನ್ ಇದ್ರು. ಈ ವಳ್ಳು ಪೆರುಮಾನ್ ಆ ಕಾಲಘಟ್ಟನೊಗೆ ತನ್ನ ಆಣ್ಮೀಗ ಪಯಣವನ್ನು ಹೋಗಿ ಅಗಸ್ತ್ಯರ ಪೊದಿಗೆ ಮಲೆಯ ಹೋಗಿ ದರ್ಶನ ಇಸಿ, ಅಗಸ್ತ್ಯರ ಮೊದಲೇ ಇದ್ರು ಅಗಸ್ತ್ಯ ಮಹರ್ಷಿ ತನ್ನ ದರ್ಶನ ಇಸಿ ತನ್ನ ಜ್ಞಾನ ಇಸಿ ಚಿತ್ತರೆಲ್ಲ ವೇಂಡಿ ತನ್ನ ಆಣ್ಮೀಗ ಪಯಣ ಈ ತುರುಕುರೆಲ್ಲ ಬರುವುದಕ್ಕೆ ತಯಾರಾದ. ಆಗ ಆದಿಗೂ ಭಗವತಿಗೂ ಹುಟ್ಟಿದ ಒಂದೇ ಮಾತಿತ ವಳ್ಳುವ ಪೆರುಮಾನ್ ಅದಂತ ಆದಿ ಭಗವಾನ್ ಮೊದಟ್ರೇ ಉಡೋದನ್ನು ಮೊದಲೇ ಬದಾರ. ಅದು ಆದಿಮನ ತನ್ನ ಅಪ್ಪನ ಹೆಸರು ಆದಿತ, ಒಡಮ ತಂದ ಅಪ್ಪ ಅವತಾರ ಇದಲ್ಲಿಯೋ ಅಪ್ಪನ ಹೆಸರು ಆದಿತ, ಭಗವತಿ ಎಂಬುದು ತನ್ನ ಹೆಸರು. ಈಗ ತನ್ನ ಕಾವೇರಿ ಪಾತ್ರ ಒಂದು ಸುற்றுಪಯಣ ಬಂದಾರೆ. ಆಗ ನೆರೆಗೆ ಈಗಾರ ಇತ್ತ ಮಕ ಒಳ್ಳುವ ಪೆರುಮಾನ್ ಅನ್ನೋದು ಒಂದು ಇಳಂ ಸನ್ಯಾಸಿ ತಂದಾರೆ. ಸೋಕ ಅತ್ತ ಮಕ ಸೋಕ ಇಲ್ಲಾಗ ಒಂದು ಉಪದೇಶ ಮಾಡ್ಯಾರ. ಅತ್ತ ಒಂದು ಪುಲಮೈ ತನ್ನ ಬೇದ ಬಂದು ನಡೆದೆ. ತಮಿಳ್ ಮொழி ಅಥವಾ செந்தமிழ் ತನ್ನ ಬೇದದೇ ಅಮುದ ಮಾಕ ಸೂಸಿರ ಅಮುದ ಮொழி ಮಾಕ ಆಡದೆ ಎಲ್ಲಾಗೂ ತನ್ನ ಸಾರ ಒಂದು ತೀರ್ ಬರದೆ. ಅತ್ತ ಮನೆ ಈಗ ಮಾರ್ಗ ಸಗಾಯಂ ಅಥವಾ ಇರುವ ತನ್ನ ವಳ್ಳುಗಿ ವಾಸುಗಿ ಅಮ್ಮನ ಅಪ್ಪ ತನ್ನ ನೋಡಿಯಾರ ಸಂಧಿಸ್ಯಾರ. ಒಂದು ವಿಧನ ಹೇಗ್ಯಾರ ಅಪ್ಪ ಎಲ್ಲಾಗೂ ನಾ ಎಟ್ಟಿಕೋ ವ್ಯವಸಾಯಿನ ಹೆನ್ನ ಪೈರುಗೆಲ್ಲ ಪುನಃ ನೋಯ್ ಬಂದು ತಾಕಿ ತಡದೆ. ನಿಂಗತಾ ಇದಕ್ಕೆ ಮಧ್ಯೆ ಬರು ಮನೆ ತಾ ಸಿತ್ತರುಗಳು ಕೂಡ ಆ ಕತ್ತ ಆ ಅರಿವ ಬೀತು ತಾ ಒಂದು ಮದ್ದೆ ಆ ಮದ್ದು ಉರವಾಗಿ ಹಾಕಿ ಇದೆಲ್ಲ ಆ ಪೈರಿಗೆ ಬಂದ ನೋಯೆಲ್ಲ ತೀರ. ಆಗ ಆ ಬೆಳೆಚಲು ಇನ್ನೂ ಜಾಸ್ತಿ ಆಗ ಇತ್ತೆ ಮಾಡಿಟ್ರೆ ಆ ಕಾಲ ಇದಾದ ಮಳ್ಳೆ ಮರು ಉದುಮಿ ಇದಾದ ಮಾಡಿದ್ರು. ಈ ಸಲ ಮಾಡಿದಾರಿಯೇ ಅಂತ ಮನೆ ಒಂದು ಸನ್ಯಾಸಿಗೆ ಒಂದು ದಕ್ಷಿಣೆ ಕೊಟ್ಟಾರ. ಅವಕ್ಕೆ ಒಂದು ಜನ ಇಟ್ಟು ಮಾಡಿ ಕೊಟ್ಟಾರ. ತಾಯಿ ಏನ್ ಮಾಡಿದ್ರು ಅಂತಲೇ ಎಣ್ಣೆ ಬೇಕು ಆಲೂಗಡ್ಡೆ ಮಾಡಿ ಹೋಗಿ ತನ್ನ ಸಾರ ಕೇತಾರ. ತನಗೆ ಮದುವೆ ಮಾಡೋ ಉದ್ದೇಶವೇ ಇಲ್ಲ. ನಾನು ಈಸಗ ಎಂಗ ವ್ಯವಸಾಯ ನಿಲವೇ ಕಾಪಾತಿದ್ದೆ ಎಲ್ಲ ತಿಂದು ಹೋಗ್ಬೋದಾಗ ನಿಂಗೆ ಒಂದು ಕಾರಣವೈತಿ. ನಿಂಗೆ ಅರಿವಿಯಲು ನಿಂಗ ಆಳ್ದ ಆಣ್ಮೀಗವೋ ಆಯುರ್ವೇದವೋ ಸಿದ್ಧ ವೈದ್ಯವೋ ನಿಂಗೆ ಕತ್ತ ಸಿದ್ಧಶಾಸ್ತ್ರವೋ ಈ ಪುಲಮೆಯೋ ಇದೆಲ್ಲ ಸೇವೆ ಮಾಡುವ ಭಾಗ್ಯವ ಎರಡನ್ನೂ ಕೊಡಿವಿ. ಇತ್ತ ಒಂದು ಅಪ್ಪ ಮದುವೆ ಕಳಿಸ್ತು ನಿಂಗೆ ಸೇವೆ ಮಾಡೋದಕ್ಕೆ ಈ ಭಾಗ್ಯವ ಎರಡನ್ನ ಕೊಡಿವಿ ಅಂತ ತಾಯಿದ್ರು. ನಾವೊಂದು ನಾಡೋಡಿ ಮಾಕೆ ಒಂದೆಡೆ ಇಬ್ಬುದಲೆ ನಾನು ನೆರೆಯಡೆಗೆ ಪ್ರಯಾಣ ಮಾಡಿದ್ದೇನೆ. ನಿಂಗೆ ಹೆಣ್ಣುಗ ಒಂದು ನಿಲೆಯಾನ வாழ்க்கைಯನ್ನು ಅದು ಕೊಡುದು ಮಡಿಯ ಎಂದು ಈ ಪಿರವಿನೊಗೆ ಎಲ್ಲ வாழ்க்கை ಎಲ್ಲ ಮುಳುಮೆಯ ದೇವರನ್ನ ಕುರಲ ಬರುವುದೋ ಎಲ್ಲಾಗ ಉಣರ್ತದೋ ಅರಿಯಾಮೇಂಬ ಕಡಲ್ನೊಗೆ ಮೂಳ್ಗಿ ನಿಬ್ಬ ಮಕ್ಕಳೆಲ್ಲಾಗ ಈ ಕುರಲ್ ಮೂಲಿಯವ ಜ್ಞಾನ ಓದಿ ಸಿಕ್ಕುದು ಇದನ್ನ ಎಲ್ಲ ಮಾಡುದು ಇದೊತ್ತೆ ಉದ್ದೇಶ ಮಾಡಿದೆ. ನಾ ಹಣ ಸಂಪಾದಿಸಿ ಒಪ್ಪುದಿಲ್ಲ ಏನ ಕುಳ ತೊಳಿ ನೆಸವಾಡಿ ನೆಸ ಬಟ್ಟೆ ಒಬ್ಬುದು ಕುಡಿದು ನೇಯ್ದು ಅದು ಥರ
ಅತ್ತ ನೆಸವಾಳಿ ತೊಳಿ ನಾ ಇದರತ್ತ ಮಾಡುತ್ತದಕ್ಕ ಅದರ ದೊಡ್ಡಳಗ ವರಮಾನ ಇಲ್ಲ ನಿಂಗೆ ಹೆಣ್ಣುಗ ಎದುರು ನೋಡಿದ ಸುಖಭಗವಾನ வாழ்க்கைಯನ್ನು ಕೊಡೋದು ಮುಡಿಯ ಅದು ಮಾರ್ಗ ಸಾಯನೋ ತನ್ನ ನಿಲ್ಲೈತೆ ಎದುವೇ ரெண்டு ಗಣ ಹೆಣ್ಣು ನಿಂಗೆ ಒಂದು ಸೇವೆ ಮಾಡಲಿ ಇತ್ತವ ಒಂದು ಉಯರ್ந்த பிரிவிக ಉನ್ನತ ಆತ್ಮಾಗ ಸೇವೆ ಮಾಡಲಿ ಇದು ಕುಣ್ಣುದೊಂದವೇ ವಾಸುಗೆ ಮನಸ್ಸುಗ ಅದು ಊರಿಟ್ಟ ತನ್ನ ಅವ್ವಪ್ಪ ಸಾಕಿದ ವಿಧಾತೆ ತಾನು ಹುಟ್ಟಿವನೇ ತಾನು ಈ ಬ್ರಹ್ಮದೇವರನ್ನ ಮದುವೆ ಮಾಡೋದ್ಮೇಲೆ ತಾನು ಹುಟ್ಟಿದನಿಗೆ ಸರಸ್ವತಿ ಮನ ಹಂಸವಾತಿದ್ದು ಅತ್ತವ ನಿಲನಾಗೆ ಅಮ್ಮ ಬಪ್ಪನೆ ಈಗತ್ತೆ ಶಾರದಮ್ಮ ಆದಿಪರಾಶಕ್ತಿ ಅಂಶವಾಗಿದ್ದವೋ ಆನಂದಮಯಿ ಮಹಾಕಾಳಿ ಅಂಶವಾಗಿದ್ದವೋ ಅತ್ತಮ್ಮಕ್ಕೆ ತಾನು ಒಂದು ಅಂಶವಾತಿದ್ದುವುದು ಅತ್ಯಂತ ಆ ಉಣರ್ವನಿಗೆ ಈ ಅಮ್ಮ ತನ್ನ ಮದುವೆ ಮಾಡಿಯ ಈಗ ಮದುವೆ ಮಾಡಿದವನಿಯೋ ಇನ್ನು ದೊಡ್ಡ ಗಟ್ಟ ಇಲ್ಲಿ ಬೀಪುದು ಒಂದು ಕಟ್ಟ ಆಲೆ ಎಲ್ಲಿ ಬೀಪುದು ಅತ್ತಮ್ಮನೆ ಬಾಲ ವಿವಾಹ ನಡೆದುಬಿಟ್ರ 9 ವಯಸ್ಸಿನ ಮದುವೆ ನಡೆದುಬಿಟ್ರ ಈಗ ತನ್ನ ಗಂಡನ ಕೊಡಬೇಕು ಈಚಿಟ್ಟಾರೆ 9 ವಯಸ್ಸು ಹೆಣ್ಣ ಕಿಟ್ಟತಟ್ಟ ಒಂದು 20 ವರ್ಷ ವ್ಯತ್ಯಾಸ ಇರ್ತದೆ ಅವಕ್ಕೆ ಗಂಡಂಡ್ರು ಎಲ್ಲ ಮದುವೆ ಆ ಕಾಲದ ಬಾಲ ವಿವಾಹ ನಡೆಯುತ್ತೆ ಒಂದು ಗಂಡಿಗೂ ಕೊರೆಯಿಂದ ಪಚ್ಚ 18 ವರ್ಷ ಅಂತ 20 ವರ್ಷ ವ್ಯತ್ಯಾಸ ಆಗ್ತದೆ ಈಗ 2 ವರ್ಷ 3 ವರ್ಷ ಕಾಲ ಹೋಗನಾಗ ನನಗೆಲ್ಲ ಸೆಟ್ಲ್ ಆಗಿಟ್ಟು ಮದುವೆ ಮಾಡನೆ ಅದೆಲ್ಲ ಮಾಡಿಟ್ಟು ಮದುವೆ ಮಾಡನೆ ಅದಂದು ಈ ಕಲಿಯುಗನ ತಮ್ಮ ಕಾಯ್ತದೆ ಅದು ಕಲಿಯುಗ ಅಂದ್ರೆ ಕೂಡ ಆ ಕಾಲದ ಬಾಲ ವಿವಾಹ ತಟ್ತಾರೆ ಈಗ ಮದುವೆ ಕೇಸಿಟ್ರು ತಾ ಈಗ ಮಧುರೆಯ வாழ்ந்தாರೆ பிற்காலಗ ತನ್ನ ಚರಿ ಇದುಗಾಗಿ ತನ್ನ ಉದ್ದೇಶವು ತನ್ನ ಸಾಧನವು ಆಣ್ಮೀಗ ಪರೀಕ್ಷೆನ ಈಡುಪಡೋದಕ್ಕಾಗಿ ತಾ ಮೈಲಾಪುರ ಪಕ್ಕ ಬಂದುಬಿಟ್ರು ಈ ಮೈಲಾಪುರ ಪಕ್ಕ ಬಂದು ತನ್ನ ನಿತ್ಯ ಸಾಧನವಾಗುವ ನೆಸವು ಮಾಡಿದಾರ ಆ ನೆಸವನಿಗೆ ಕೂಡ ಒಬ್ಬೊಬ್ಬಗ ಬಟ್ಟೆ ಇಲ್ಲದಕ್ಕೆ ತಾ ಇಳವಸವ ಕೊಟ್ಟಿರ್ತಾರ ಇದು ಒಳ್ಳುವ ಪೆರುಮನ್ನ ದಯಾಳ ಗುಣ தேவையா படுவங்க ಮನೆ ಇಟ್ಟಡದೆ ಸೇತಿ ಬಿಪ್ಪಡುವ ಸೊತ್ತಿಲ್ಲ ಸೇತಿ ಬೀತ ಸೊತ್ತು ಇಲ್ಲ ಇದಂತ ಪಕ್ಕದ வாழ்க்கை ಒಂದು 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 ಪುನಃ ಮನೆ ಪಕ್ಕದವೇ ಇದು ಎಲ್ಲ ವಸತಿ ವಾಯ್ಪಾಡದೆ ಕೆಣರು ಅದೇ ಪೂರ್ವೀಗ ಮನೆ ಅಲ್ಲಿ ಇದ್ದಾರೆ ಇದೇ வாழ்க்கை ಕಳೆದವನೊಬ್ಬನೇ ಉಣ್ಮೆಯ ಇದು ಈ ನಿಗಟ್ಟ ಮಾತಾಡಿದ ಅಮ್ಮನ ಮಾತೆಲ್ಲ ದೊಡ್ಡ ಚರಿತ್ರ ವಾಸುಗೆ ಮನೆ ಚರಿತ್ರ ವಾಸುಗೆ ಅಮ್ಮನದು ಅಪ್ಪರ ಶಾರ್ಟ್ ಅಪ್ಪರ ಸ್ವೀಟ್ ಅದರಲ್ಲೇ ತನ್ನ ಭಕ್ತಿಯೇ ಪತಿಭಕ್ತಿ ತ ಸೋಮಿ ಬಿಲೆ ಅದುವೇ ಸೋಮಿ ಬಿಲೆ ಬಂದು ಮನೆಗೆ ದೀವಿ ಕಚ್ಚಾದ್ರಲ್ಲೇ ಬಿಲೆ ದೀವಿ ಕಚ್ಚಿದ ತ ಗುಡಿಗೆ ಹೋಗಿಲ್ಲ ತ ಧ್ಯಾನ ಮಾಡಲೆ ತ ಏ ಗುರುವ ತೇಡಿ ಓದೋದಿಲ್ಲ ಏ ಗುರುನ ಉಪದೇಶವೂ ಕೇಳ್ತದಿಲ್ಲ ಒಪ್ಪಿಲೆ ಹಿಂದಡೆ ಕೇಳ್ತಾರೆ ಕುಳಿದು ಭಜನೆಲ್ಲ ಪಾಡಲೆ ತಗೊಂಡು ಏನ್ ಮಾಡಿದ್ರು ತನ್ನ ಗಂಡನೇ ದೇವರು ತನ್ನ ಗಂಡನೇ ಗುರು ಅತ್ತಬ್ಬ ಆ ಪತಿ ಭಕ್ತಿ ಆ ಉಯರ್ந்த ಭಕ್ತಿ ಹಬ್ಬ ಆ ಪತಿ ಭಕ್ತಿಯ ಮಟ್ಟು ಮಾಡಿನೇ ಇದ್ದ ಅದು ತನಗ ಆಸುವ ಶಕ್ತಿ ಇತ್ತು ಆ ನೆಲೆನೊಗೆ ತನ್ನ ಆಣ್ಮೀಗ ಪಯಣ ತೊಡಗಿರ ಕುನ್ನದೊಂದವೇ ಒಳ್ಳುವ ಪೆರುಮಾನ್ ತನಗ ಇಲ್ಲಿಯ ಏಡುನೊಗೆ ಅಚ್ಚಾಣಿನೊಗೆ ಇಳಿದುಗೋಲಿನೊಗೆ ಎಲ್ಲ ಬರವನೆ ಆ ತಿರುಕುರಲ್ಲೆಲ್ಲವ ತನಗೆ ಏ ತೋರಿಸಿಯಾರ ವಾಸುಗಿಯಮ್ಮ ಎತ್ತಡದೇ ಎಂದು ಕೆತ್ತಾರ ವಾಸುಗಿಯಮ್ಮ ತಾಯ್ದಾದ ಇದ್ರ ನೋಡಿಯಾರ ವಾಸುಗಿಯಮ್ಮ ಸರ್ ಎತ್ತಿದ್ರು ನೋಡ್ಯಾರ ಎತ್ತಡದೆ ಕೆತ್ತಾರ ಆಗ ತಾಯನಿಗೆ ನಿಂಗೆ ಬರಗಲೆ ಎತ್ತಟ್ರ ಒಳ್ಳೆಕ್ ತಟ್ರ ನಿಂಗೆ ಏನೋ ಮಾಡಲಿ ಒಳಗೆ ತಟ್ರ ಈಗ ತೆಗಿಲ ಜಾತ್ರೆ ತಟ್ಟಿಯಾರ ಒಳ್ಳೆ ಪತಿ ಭಕ್ತಿನೋಗೆ ಅಮ್ಮ ಆಗಲೇ ಇದ್ದ ಒಳ್ಳೆ ತಟ್ರ ಒಳ್ಳೆ ಏನಿದ್ರು ಈಗ ತಯಾರು ಮಾಡ್ಯಾರ ಈ ಕುಟ್ಟು ಬಂದ್ಬಿಟ್ರು ಈಗ ಹೆಣ್ಣು ಇದೇ ಆ ಹೆಣ್ಣು ಮನೆಯವೇ ಇದ್ದನು ಬಾಲ ವಿವಾಹ ಇಟ್ಟ ಅಲ್ಲ ಒಮ್ಮೆ ಹೆಣ್ಣು ದೊಡ್ಡ ಬಾಪಿಲ್ಲ ದೊಡ್ಡ ಬಾಲಿಗಿದ್ದಾಡು ಒಂದು ವಿವಾಹ ನಡೆದ್ರ ಮೊದಲೇ ಮಾಂಗಲ್ಯ ಧಾರಣ ನಡೆದಿಟ್ರ ಮಾಂಗಲ್ಯ ಧಾರಣ ಅಂತ ತಲೆ ಬಿಟ್ಟಿರ್ತಾರೆ ದೊಡ್ಡ ಬಾದಿಗಿದ್ದಾಡು ಅವಪ್ಪ ಮೊರೆಯೇ ತಿಮ್ಮನ್ ಸೇರ್ತದ ಅದು ಏನಾಯ್ತ ಕುನ್ನುಗಳಿಗೆ ಈಗ ಎಲ್ಲ ಮಾಕಿಲ್ಲದೆ ವಾಸುಗಿ ಅಮ್ಮ ಒಲವು ಪೆರುಮಾನ್ ಕೊಡವೆ ಇಬ್ಬರಿಗೆ ಆರಂಭಿಸಿಟ್ಟ ಮನೆಗೆ ಈಗ ಎಲ್ಲಾ ವಿಧವಾನ ಪೈರಿಸಿ ಕೊಟ್ಟಾರ 7 ವಿಧವಾನ ದಾಂಪತ್ಯನೊಂದಿಯೂ ಇನ್ನು ಈಗ ಇಡು ಪಡೆದು ಮುಡಿಯ ಹೆಣ್ಣು ಕುಂಡೆಣ್ಣು ಆಗ ಈ ಕಾಲಪೋಕನಾಗ ಏನ್ ಎಲ್ಲಾ ವಿಧವಾನ ಜ್ಞಾನವೂ ಅಮ್ಮ ಕೊಟ್ಟಾರ ಅಮ್ಮ ಅದನ್ನು ಒಪ್ಪಿಟ್ಟು ಹಾಗೂ ಸೇವೆ ಮಾಡಿನೇ ಕುನ್ನೆ ಹೇಳುತ್ತಾ ಅದು ಆಸದ ಮನಪಕ್ವ ಆಸದ ಪತಿಭಕ್ತಿ ತನ್ನ ಅವ್ವೆ ಅಂಬುಜ ತನ್ನ ಅಪ್ಪಗೆ ಸೇವೆ ಮಾಡಿದ್ವಿ ಕೂಡ ಅನ್ನೋದಂದ್ರೆ ಅರ್ಥವೇ ಅದೇ ತದ್ಭಾವತಿಯಿಂದಲೇ ಆ ಉಣರ್ವನಿಗೆ ಎಲ್ಲ ಸೇವೆ ಮಾಡಿದ್ದೇವೆ ಒಂದು ಜನ ಈಗ ಅಮ್ಮ ದೊಡ್ಡ ಮಗ ಇಟ್ಟ ಈ ಮರಪಡಿ ತನ್ನ ಅವ್ವಪ್ಪ ಬಂದು ಇಲ್ಲಿ ಪುನಃ ಒಂದು ವಿವಾಹ ವಿಷಯವನ್ನು ನಡೆಸಿ ಇಲ್ಲಿ ಒಪ್ಪಡಿಸಿಟ್ಟು ಹೋದಾರ ಆ ಒಪ್ಪಡಿಸಿಟ್ಟು ಹೋದಿಂದವಳು ಈಗ 100% ವೈಫ್ ಅರ್ಧಾಂಗಿನಿ ಮನೈವಿ ಮಣಾಟಿ
பிராட்டி அதனால உண்மையா வாழ்க்கையை சரிபாதியும் ಬರ್ತಾ மனைவியில மனையை ನೋಡುವ ಹೆಣ್ಣು மட்டும் அல்ல, மனைவியில என்ன வாழ்க்கையை சரிபாதி. இந்த இங்கிலீஷ்ல தர நிறைய ಬೇನೋತೆ ಬೆಟರ್ ಆಫ್ ಅಲ್ಲ, ಬೆಟರೇ ಇಲ್ಲ, ಬೇನೋಗೆ ಇರುವುದು ಈಗ ಬೆಟರ್ ಆಫ್ ಉண்மையான ಆತ್ಮ ಬಂದವ ಯಾರ ಬೆಟರ್ ಆಫ್ ಅನ್ನ ಮೇಡ್ ಫಾರ್ ಈಚ್ ಅದರ್ ಅದು ನೋಡಿ ಪುರಿಯೋದೆಲ್ಲ ಬ್ಯಾಡ್ ಫಾರ್ ಈಚ್ ಅದರ್ ದೋಸಿ ಕಾಲಿಗೆ ಗುಡ್ ಫಾರ್ ಈಚ್ ಅದರ್, ಇನ್ನೊಂದು மேட் ஃபார் ஈச் அதர், இன்னொரு பேட் ஃபார் ஈச் அதர். எதிர்பார்ப்பு உண்மையா ஏதோ ಒಂದು பக்கம் எதிர்பார்ப்பட்டல ಅದು ಗಂಡ ಹೆಂಡರು ಏ ಬಂದಾಗಲಿ ಸರಿ, ಮಾತಿಯಾಗಲೂ ಸರಿ, ಎಂಟರಾಗಲಿ ಸರಿ, ಅಣ್ಣ ತಮ್ಮರಾಗಲಿ, ಇದು ಒಂದು ವಿಷಯದ ಒಂದು ಸೋದರ ತೊಂದರೆ ಅದೆಲ್ಲ ಕಡದು ಒಪ್ಪಂತ ಉண்மையா ಆತ್ಮ ಬಂದವ ಅರುವುದು ಮಾಡಿದ್ರು. ಅದುಗ ನಂಬಿಕೆಯು ಪೊರ್ಮೆಯೂ ಬೇಕು. ಇದನ್ನ ಅಮ್ಮ ಅದನ್ನು ಉಣರ್ತಿದಾಗ ಏನು ಮಾಡಿದ್ರೆ ಮೊದಲಿದು ಅವ್ವಪ್ಪ ಬಂದಿದ್ದಾರೆ, ಈಗ ಏನು ಮಾಡೋದು, ಈಗ ಮೊದಲು ಇದಗಟ್ಟು ಇಟ್ಟು ಮಾಡಿ ಸೇವೆ ಮಾಡಿದ್ದೇವೆ. ಮೊದಲು ಇಟ್ಟು ಮಾಡೋಣ ತಯಾರು ಮಾಡಿಯಲ್ಲ, ಇದುತ್ತಾ ಮೊದಲು ಇಟ್ಟು ಮನೆ ಅದಾದ ಪುಗುಂದ ವೀಡಿಗೆ ಬಂದು ನಂಗ ಮನೆ ಕೂಟಿನ ಬಂದ ಮನೆಯ ಬೆಟ್ಟಿದ ಮನೆಗೆ ಬಂದು ಅವಕ್ಕ ಗಂಡನ ಕೈಯಾಡವೋ ಇಲ್ಲಿ ಅವ್ವಪ್ಪ ತನದಾರು ಇಲ್ಲ, ಒಳ್ಳೆ ಪೆರುಮಾಳ ಅವ್ವಪ್ಪ ಇಲ್ಲ, ಮಮ್ಮಿ ಇಲ್ಲ ಅದೆಲ್ಲ ಒಂದಿಲ್ಲ, ಪರವಾಗಿಲ್ಲ. ಅತ್ತದನ್ನೇ ಈಗ ಏನೋ ಒಂದು ಕೊಡುದು, ಈಗ ಕೊಟ್ಟು ಅಕ್ಕಿ ಬೇಯಿಸಿ ಮೊದಲು ಪೊಂಗಿ ಎತ್ತಿನ ಬಂದು ನೀವು ಹೊಸ ಮನೆಗೆ ನನಗೆ ತಾಳು ಬೋಗ್ಸಿನ ತುಂಬಕ್ಕೆ ಒಳ್ಳೆ ಪೆರುಮಾಳ ಏನು ಮಾಡಿಯಾರಂದ್ರೆ ಒಂದು ಮಣಲ್ ಸಟ್ಟಿಯ ಒಂದು ಸಟ್ಟಿಗೋಸ್ಕರ ಮಣಲ್ ಆಡಿದೆ, ಆ ಮಣಲ್ ಸಟ್ಟಿಯ ಕೊಟ್ಟು ಇದನ್ನು ಅಕ್ಕಿ ಬೇಯ್ತು ನನಗೆ ಈಗಿನ ಬಾರ್ತದೆ ಅಲ್ಲಿಗೋಸ್ಕರ ಅಕ್ಕಿ ಇಟ್ಟು ಅಲ್ಲಿ ಮಣಲ್ ಕೊಟ್ಟಾರ. ಅಮ್ಮದೇನು ನೋಡಿಟ್ಟು ಇದನ್ನು ಬೇಯಿಸಿನೇ ಓದಿ ಪೇರಮ್ಮಕಾಯಿ ಈ ಕಾಲಮ್ಮಕಾಯಿದಲ್ಲೇ ಏನ ಗಂಡ ಪೊಟ್ಟು ಬರೆಯೋ ಕಿರಕ ಬರೆಯೋ ಅದಲ್ಲೇ ಏನಿದ್ರೆ ವಾಸುವಿಯ ಮನ ಶಾರದಾಮ್ಮ ಇದ್ದ ರಾಮಕೃಷ್ಣ ಪರಮೇಶ್ವರ್ ಕೂಡ ಅತ್ತನಿಗೆ ಧಾರಾಗಿ ಸರಿ ತಲೆಯೋ ಎದುಗೂ ಅದನ್ನು ಹೊರೆಯುವುದೇ ಎಂಬುದು ಆ ಪತಿ ಭಕ್ತಿ ಒಂದು ಆಧಾರ. ಇದು ಒಂದು ವಿಧಾನ ಒಳ್ಳೆಯ ಪೆರುಮ ಅದಾವುದು ಈ ಟೆಸ್ಟ್ ಕೊಟ್ಟಾರ, ಸೋದನೆಗೆ ಕೊಟ್ಟಾರ, ಎಲ್ಲ ತಾಂಡಿ ಬಂದ ಮಣ್ಣ ಕಟ್ಟಿರ ಇಲ್ಲಿ ಅವ್ವಪ್ಪ ಇದ್ದಾರೆ, ಅಂಬುಜ ಅಮ್ಮನೂ ಮಾರದ ತನಪ್ಪನೂ ಇದ್ದಾರೆ, ತಾವಕ್ಕೆ ಇಲ್ಲಿ ಹೋಗ ಸೇನೆ ನಡೆದೇ ನೀರು ಹೆಣ್ಣು ಹೋಗಿ ಅಲ್ಲಿಗೋಸು ಮಣ್ಣೆಲ್ಲ ಬೇಯಿಸಿ ಅಕ್ಕಿ ಮಾಡಿ ತಿನ್ನಬಹುದು. ಪರಾಶಕ್ತಿ ಅತ್ತಿಂದ ಅದಗೂ ನೀರಟ್ಟಿ ಅಕ್ಕಿ ಬೇತು ತಿನ್ನುತ್ತೆ. ಇದು ಪೊಂಗ ಅದು ಅಕ್ಕಿಯಾಗಿ ಹೂವಾಗಿ ಬಂದ್ರ ಈಗ ಮೊದಲ ಸೋದರನಿಗೆ ತಪಾಸ್ ಮಾಡಿಟ್ಟ ತಯಾರಾಯಿಟ್ಟ ಅಂಬುದನ್ನ ಒಳ್ಳುವ ತಿರುಮದ ಅದೇನು ನೋಡಿ ನೆಗದಾರ ಕೊಟ್ಟದು ಮಣಲು ಈಗ ಬಂದದು ಅಕ್ಕಿ. ಆಗ ಏನರ್ಥ ಆ ಕಾಲ ನನಗೆ ಏನ ನಂಗೆ ಎತ್ತ ಮಕ್ಕ ನಂಗೆ ಮುನ್ನೂರುಗಳು ನೀರು ನಗು ದೀವಿ ಕಚ್ಚಿದ್ದಾರೆ, ನಂಬಿಕೆಗಳು ನೀರು ನೋಸಿ ದೀವಿ ಕತ್ತಿರ ಅರ್ಥ ಸತ್ಯ ನಂಬಿಕೆದ ಎಲ್ಲ ವಿಷಯ ಶ್ರದ್ಧಾವಾನ್ ಲಭತೆ ಜ್ಞಾನ ಅಸ್ತಿತ್ವ. ದೇವರು ಏನೋ ನೋಡಿದ್ದಾರೆ ನಂಬಿಕೆ, ದೇವರು ಏನೋ ಕಾತುಂದಾರೆ ನಂಬಿಕೆ, ದೇವರು ಏನೋ ಒಳ್ಳಿತದ ಮಾಡ್ಯಾರ ನಂಬಿಕೆ. ನಾನು ದೇವರು ನಂಬಿಕೆ, ಎಲ್ಲಾರು ಒಂದು ವಿಧಾನ ನಂಬಿಕೆ. ಏನ ಸ್ವಾಮಿ ಏನಿಲ್ಲ ಅಳುವುದೇನ ನಂಬಿಕೆ, ನಾ ಒಟ್ಟು ಸ್ವಾಮಿ ದೇವ್ರ ನಂಬಿಕೆ ಇಲ್ಲ, ಎಲ್ಲಾರೇ ಸ್ವಾಮಿಯೇ ಇಲ್ಲೇ ಇದ್ದಾರ ಅದು ಒಂದು ನಂಬಿಕೆ, ಸ್ವಾಮಿ ಅಡದೇ ಇದ್ದಾರ ಅದು ಒಂದು ನಂಬಿಕೆ, ನಾ ಒಟ್ಟು ಸ್ವಾಮಿ ಇದ್ದಾರ ಅದು ಒಂದು ನಂಬಿಕೆ, ನಾನು ಸ್ವಾಮಿ ಎಲ್ಲಾವೇ ಸ್ವಾಮಿ ಅದು ಒಂದು ನಂಬಿಕೆ. ಈ ನಿಲೆ ಏನ ಈಗ ಈ ನವೀನ್ ಸಾಯಿ ಈಗ ಅವತಾರ ಕೊಡಿ ಬರೀ ಏನ ನಾ ಒಟ್ಟು ಸ್ವಾಮಿಯಿಂದ ನಾನು ಇದ್ದೇ ಇಲ್ಲ, ನಾನು ಸ್ವಾಮಿತ ಉಣರ್ದ ಸ್ವಾಮಿ ನಿಂಗೂ ಸ್ವಾಮಿತ ನಿಂಗೂ ದೇವ್ರತ ಬಡುಗರ ಕುಲ ದೇವರ ಕುಲತ. ಇದು ಉಯರ್ந்த ನಂಬಿಕೆ, ಅವ್ರಿಗೆ ಎಲ್ಲಾವಡ ಉಯರ್ந்த ನಂಬಿಕೆ ಇರ್ತದೆ. ಎಲ್ಲಾವ ಸ್ವಾಮಿಯಿಂದ ನೋಡಿದ್ರೆ ಆಯ್ತಾ ಮನುಷ್ಯನ ಬಿಡ್ತಾರೆ ನಾನು ಸ್ವಾಮಿತನೇ ಅಮ್ಮ ನಂಬಿಕೆ. ಈ ನಿಲಯತ ನಂಬಿಕೆ ಆ ನಂಬಿಕೆ ಆಗ್ಬಿಟ್ಟದು ಅಮ್ಮ ಇದ್ನೋಯಿ ಮಣಲ ಬೇಸದ ಜೊತೆ ಅಕ್ಕಿ ಬಂದ್ರ ಈ ಕಾಲಘಟ್ಟಕ್ಕೆ ತನ್ನ வாழ்க்கை பயணம் ಈಗ ತಾಯಿಯರು ಎನಗ ಪತ್ನಿಯ ಎಂಬುದಾಗ ಒಳ್ಳೆ பெருமான் சோதனை எல்லாம் பண்ணிட்டார். ಯಾಕಂದ್ರೆ ಉಳ್ಳಿಪರ ಉಣರ್ந்த ನಿಲೆ ಇದ್ದಾರೆ, ಒಂದು ಉದ್ದೇಶ ಕೂಡ வாழ்க்கைಯಲ್ಲಿದ್ದಾರೆ. ಇದು ತಿಂದು ಕುಡಿತು ಹೋಗ್ಬೋದು, ತಿಂದು ಕುಡಿತು ಅಣಸೆತಿ ಬಿತ್ತು ಒಂದು ಜನ ಒಂದು ಎಲ್ಲ ಬಿಟ್ಟು ಕೊಟ್ಟು ಎಲ್ಲ ಹೋಗ್ಬಿಡ್ತದೆ. ಇದೆಲ್ಲ ಇದ್ದಾರೆ 2 ವರ್ಷ ತನ್ನ வாழ்க்கை அன்றாட சேவைಯಿಂದಾಡು 2 ವರ್ಷದಿಂದ ನಡೆಯಾರು. ಕೊನೆವೇ ಬೇಕಾ ಅಂತ ಕೇಳ್ತಾರೆ. ಅಮ್ಮಯ್ಯ ನಿಂಗೆ ಇಷ್ಟಪಡಿ, ನಿಂಗೆ ಇಷ್ಟಪಡಿ ಒಂದು ಪತಿ ಭಕ್ತಿ ಹೆಸರು ನೋಡಿ, ನಿಂಗೆ ಬೇಕು ಅಂತಲೇ ನಂಗೆ ಕೊನೆವೇ ಉಡ್ಚುವ ನಿಂಗೆ ಇಷ್ಟಪಡಿ ಆಯ್ತಂತೆ.
ஏதுமே அடுத்த வார்த்தை யார் இப்பிறவியில் நாங்கள் குணவே இல்லை இது தைப்பது ಈ ಕಾಲಕ್ಕೆ IVF ಹೋಗಿದ್ದನ ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಏನೆಲ್ಲ ಚೆಕ್ ಮಾಡಿ ಎಲ್ಲವೂ ಮಾಡೋಣ ಭಕ್ತಿ ಯಾಕಂದ್ರೆ ಇದು ಆತ್ಮ ಬಂಧ ಕುನವೇ ಬೇಕಾ ಅಂತಂದ್ರೆ ಒಳ್ಳೆ ನೋಡಿ ಒಳ್ಳೆ ಪೆರುಮಾನ್ ಚರಿತ್ರ ನಿಂಗೆ ಏ ಬುಕ್ಕ ಓದಿಲೇ ಸಿಕ್ಕ இது என்ன சுவாமி உணர்வுனா ஏவுது இச்சரித்திர உண்மைதாರು ಇರುವುದು முடியாது ಒಳ್ಳೆ ಪೆರುಮಾನ್ ಇದ್ರು 1330 ತಿರುಕುರಲ್ಲ ಬರೆದ್ರು ಅದೆಲ್ಲ ಅಲ್ಲ ತನ್ನ ಚರಿತ್ರವ ಇದು ಮುಖ್ಯವಾದ ಅನುಭವ ಎಲ್ಲ ಮಾಡಿದತ್ತವರ ನಾಯಿಗ ದಾರವೇ ಏಗುದೋ ತಂದು ನಿನ್ನೆ ಸ್ವಂತ ವಸನ ಮಾಡಿಟ್ಟು ಹೊರಗಿದೆ ಇಂದು ದಾರಪತಿ ಏಗುವ ಸರಿ ಈ ಚರಿತ್ರೆ ಅಕ್ಕಮಾದೇವಿ ಅಮ್ಮನ ಪತಿ ನಂಗೆ ಮಾತಾಡೋಣ ಗಂಗಮ್ಮ ನೀಲಮ್ಮನ ಪತಿ ಮಾತಾಡೋಣ ಕಾರೈಕಾಲ ಅಮ್ಯಾರ ಪತಿ ಮಾತಾಡೋಣ ಇದೆಲ್ಲ ಬಿರ್ಕಾಲ ನಂಗೆ ಬಂದ್ರ ಅಲ್ಲೇ ತೋಣಿದ್ದು ಒಳ್ಳುವ ಪೆರುಮಾನ್ ವಾಸುಗಿ ಪತಿ ಮಾತಾಡುವ ವಾಸುಗಿ ಅಮ್ಮನ ಪತಿ ಎತ್ತರುವುದು ಅದೇ ಏಕಬೋಡ ಹೊರಗಿನೇ ನನಗೆ ಬಾಗ್ ಕೊಯ್ಜಾಮನಿಗೆ ಅಲ್ಲಿ ಏನೇನು ನೋಡುತ್ತಾಡೋದ್ರಿಂದ ವಿಷಯನೆಲ್ಲ ಸಿಕ್ಕಿರ ವಿಷಯನೆಲ್ಲ ಸಿಕ್ಕಿರ ಈಗ ನೀ ಬಂದವನಿಯೋ ತಮಿಳ್ ಕಪಿಲೆ ತಮಿಳ್ ಸೇತಿ ಬೇದ ಬಂದಾರ ತಮಿಳ್ ಸೇತಿ ಬಂದಾರ ನಾ ಇವು ಈ ಪಿರವಿನ ತಮಿಳ್ ಕಪಿಲೆ ಹಿಂದಿ ಸಂಸ್ಕೃತ ಅದೊಂದು ಪಕ್ಕ ಆಗ ಇದತ್ತ ಉಣರು ಆ ಒಣ್ಣಸ್ ಎಲ್ಲ ಈ ಅಂಡ ಬ್ರಹ್ಮಾಂಡ ಎದುಗಾಗಿ ನೀವು ಹೇಗಿದೆಯೋ ಅದನ್ನು ತಂದ್ರ ಅಲ್ಲ ಅತ್ತ ಏಕನವಾಗಿತ್ತು ಯಾಕಂದ್ರೆ ಮೀದಿ ಮೀರಾಬಾಯಿ ಪತಿಯೋ ರಮಾಬಾಯಿ ಪತಿಯೋ ನೆರೆಯ ಅಡದತ್ತ ಕೇಳಿಪಟ್ಟದು ಅಡದೆ ಕುನ್ನೋದನಗೆ ಅಕ್ಕರ ಕಥೆಯೆಲ್ಲ ನೋಡಿದ್ದು ಅಡದೆ ಸಕ್ಕುಬಾಯೋ ಜನಾಬಾಯೋ ಕನ್ನೋಪತ್ರಾವೋ ಮುಕ್ತಾಬಾಯೋ ಶಾರದಾದೇವಿ ಅಮ್ಮಯ್ಯಾರೋ ಎಲ್ಲ ಪತಿನ ಕುರ್ಕುನ ವಿಷಯ ಕೇಳಿಪಟ್ಟದ ಮನಸ್ಸು ಅದನ್ನೂ ತಾಂಡಿ ಅವನ ಅಲ್ಲದೆ ವಾಸುಗಿ ಮನೆ ಶಿ ಈಸ್ ಅನ್ ಅನ್ನೋನ್ ಫಿಗರ್ ಯಾಕಂದ್ರೆ ತಲಪತಿ ನೆರೆಯ ಹರಿಯರು ಒಳ್ಳುವ ಪೆರುಮಾಳ್ ಪತಿ ಅದಾರ ಅಲ್ಲ ಒಳ್ಳುವರು ಇಂದವ್ರು ಇದ್ದವು ನಮ್ಮ ಇದ್ದವ್ಯಾ ಅತಂದು ನೆರೆಯಕ್ಕಾದವ್ರಿ ಆಗ ಇದ್ದವ ನೆಲೆನೋಗೆ ಇಂದ ಅಮ್ಮ ಏನ್ ಮಾಡಿಯ ಮೊದಲ ಸೋದರಿಗೆ ತಾಂಡಿಯ ಎರಡಾவது குணவை ಬೇಕಂದ್ರೆ ಆಗ ಯಥಾರ್ಥ ಇಟ್ಟಾರ ಇನ್ನು குணವಿಲ್ಲ ಇಬ್ಬರು ಸರಿ ನಿಂಗ ಆಣೆ ಪಡಿಯೇ ಕುಣವಿಲ್ಲ ಓವೇ ನಂಗೆ ಏನಾಕ್ಟ್ರು ಎತ್ತಾಕ್ಟ್ರು ಅಂತ ಮಂಟ ಬಿಡೋದು ಸಂಟ ಹಾಕಿ ಹತ್ತು ಕಿರ್ಚಿ ಅದೆಲ್ಲ ಮಾಡಲ ನಿಂಗ ಆಣೆ ಪಡಿ ನಿಂಗ ಇಷ್ಟಪಡಿ ನಿಂಗ ಆಣೆ ಪಡಿಯೇ ನಿಂಗೆ ಇಷ್ಟಪಡಿಯೇ ತಂದು ಒಬ್ಬಗ ಒಂದು ಗುರುಗೋ ಒಂದು ಗಂಡಗೋ ಧರವುದು ಏನಿದ್ರೆ ಅವಕ್ಕ ದೈವನೆಲ್ಲ ಬಿಟ್ಟಾರ ಅದು ಸರೆಂಡರ್ ಅದುದರಿಯಾದ ಸುಯ ವಿರೂಪ ಈಗ ವಾಸುಗೆಮ್ಮ ಏನೋ ಒಂದು ಗುರು ಇದ್ರೆ ಸರಿ ತನ್ನ ವಿರೂಪಕ್ಕೆ ತಂದಾಗ ಅಲ್ಲಿವೇ ತನ್ನ ವಿರೂಪನಿಗೆ ದೇವರನ್ನ ಗುರುನ ವಿರೂಪಗ ಸರೆಂಡರ್ ಆಗಾದಿದ್ದಾರೆ ತಾರೊಬ್ಬ ಫ್ರೀ ಇಲ್ಲ ಸರೆಂಡರ್ ಮಾಡ್ಯಾರೋ ಓಕೆ ಗಾಡ್ಸ್ ಫ್ರೀ ಎತ್ತಿನೋ ಇಟ್ಟ ಅದನ್ನ ಹಿಡಿದು ಕಾಟ ಪ್ರತಿಭಕ್ತಿ ತನ್ನ ಗಂಡನ ಮೇಲೆ ಹೊರಸ್ ಗುಡಿಯರ ಸ್ವಾಮಿ ಮೇಲೆ ದೊಡ್ಡ ನಾಮದ ಮೇವುಲ ತಿರುಕುರಲ್ ಬರದನ್ನ ಕಿವಿಯಾಡ ಕೇತ ಎಂದು ಮುಸ್ಕಾಕಿ ನೋಡಿನೇ ಇದೆಯ ತನಗೆ ಏನು ಬೇಕು ಅಂತ ಏನು ಬೇಕು ಅಂದ್ರೆ ಒಂದು ಟೆಲಿಪತಿ ಕೆಮ್ಮಿನ ಬಾ ಒಡನೆ ನೀರು ಗಂಡ ಒಟ್ಟಸ್ತಟ್ರು ಒಡನೆ ಪಡಿಬಿಡೆ ಅನ್ನ ಭೋಜನದ ಪರಿಮಾರಿಸು ಕಾಲ ಸರಿಯಾಡಿದೆಯಾ ಚಿಜ್ಜಾಮಗೆ ಕಾಲ ಬಿಟ್ಟು ಬರೆದು ಕಣ್ಣು ಉರಿಯುತ್ತಿರುವ ಚಿಜ್ಜಾಮ ಕಣ್ಣು ಎಣ್ಣೆ ನಲ್ಲೆಣ್ಣೆ ಬಿಡುವ ಈ ಕಾಲ ಐಡ್ರಾಪ್ಸ್ ಎಲ್ಲ ಹಾಕೊಂಡಿಲ್ಲ ಹಾಗೇನರ್ಥ ಹನುಮಾನ್ ಎತ್ತೆ ರಾಮರಿಗೆ ಕೊಟ್ಟಾವಿ ಬಂದ್ರ ಅಂತ ಕಾತಂದ್ರು ಯಾವಾಗ ಬಂದ್ರ ಆ ಕೊಟ್ಟಾವಿ ಬಂದ್ರ ರಾಮರ ನೋಡಿನೇ ಬದು ರಾಮರ ನೋಡಿ ಬದು ಇತ್ತ ಲಕ್ಷ್ಮಣ ಬರದಲ್ಲ ಹನುಮಾನ ಟೆಸ್ಟ್ ಮಾಡಿದ್ರೆ ಕೊಟ್ಟ ಪೈರ್ಚಿ ಇತ್ತು ಏನು ನೀವು ರಾಮರಿಗೆ ಕೊಟ್ಟಾಗಿ ಬಂದನೇ ಹೇಳಿದೆ ಯಾಕಂದ್ರೆ ಹನುಮಾನ್ ಏಕ ಹೇಗೋ ಕೊಟ್ಟಾಗಿಂದ್ರ ಏಕೆ ಅತ್ತ ಮಕ್ಕ ವಾಸುಗೆಮ್ಮ ತನ್ನ ಗಂಡಗ ಏನೇನ ಸೇವೆ ಮಾಡೋದು ಅಂತ ಅದು ಒಂದುತ வாழ்க்கைಯ ಉದ್ದೇಶ ಅಂದ್ರೆ ಆಂಬಿಷನ್ ಅದು ಒಂದುತ ಲಕ್ಷ್ಯ ಅದು ಲೈಕ್ ಆತಂತ್ರ ಅತ್ತ ಉಣರ್ವನಾಗಿ ಹೇಗಿದ್ರು ಅತ್ತವ ನಿಲೆಯನ್ನಾಗಿ ಇಬ್ಬನೇ ಒಂದು ಜನ ತಾಯಿಯ ಒಳ್ಳುವ ಪೆರುಮಾನ್ ಬಂದು ಇಲ್ಲಿಯ ಮಕ್ಕಳೆಲ್ಲ ಬಂದಿದ್ದಾರೆ ತನ್ನ ಸರ ಕೇಪುದುಗ ಕುಣಕ್ನ ವಿಷಯ ಎಲ್ಲ ಕೇಪುದು ಬಂದಾರ ತಾವು ನೆಸವಾಡಿತಾನೆ ಕುಣಕ್ ಪಟ್ಟು ಆಡೆ ನೇಯ್ದಾರ ಅದನ್ನೆಲ್ಲ ಕೊಟ್ಟಾರ ಅದು ಕೊಟ್ಟವನ್ನ ಏನೋ ಒಂದು ಕಾಣಿಗಿತ್ತಾರ ಅದನ್ನು ತಾ ಸೇವೆ ಮಾಡೋದು ಕೊಟ್ಟಿಟ್ಟಾರ ಹಿಟ್ಟು ಅಳವಾಗ ಅಟ್ಲಬಹುದು தேவையா பழுவுக உடம்ப பராமரிப்படுறதுக்கு ಹಿಟ್ಟು ಒಂದು ಬಟ್ಟೆ ಇದು ಅಟ್ಲಬಹುದು ಮೀದಿಯೆಲ್ಲ ಬೇಕಾದ ಸೇತಿ ಬಿದ್ದಲ್ಲ ಆ ನೆಲೆಗೆ ದೇವರ ನಂಬಿಕೆನಾಗೆ ದೇವರ ನೆಲೆನಾಗ ಇಬ್ಬರೇ ತಾವು ಮಾಡಿದ್ರು
ಅಂದರೆ ಮಕ್ಕಳೆಲ್ಲ ಬಂದಿದ್ದಾರೆ. ಅಲ್ಲ ಬಪ್ಪನೆ ತಲೆಯರ ಅಲ್ಲಿ ಅಮ್ಮ ಹೋಗ ಸಿಗ್ತವೆ. ಅಮ್ಮ ಕಾತು ನೀತಿಯ ಪಪ್ಪ ಕಲ್ಲಾಗ ಪಣಿಬಿಡ ಮಾಡಿ ಎಲ್ಲ ಇಟ್ಟು ಮಾಡಿ ಕೊಟ್ಟಿಯ ವಾಸುಗಿ ಅಮ್ಮ ಯಾರೇ ತಯ್ಯಾರ ಏನು ವಿಸಿರಿ ಇದುವರೆಯೋ ವಿಸಿರಿ ಕುರುನಟ್ಟ ಆಗ ಫ್ಯಾಮಿಲಿ ವಿಸಿರಿ ಇದುವರೆಯೋ ಬುದ್ದುಟ್ಟ ಹೋಗಿ ಬೆಳಕಿ ತಿನ್ನು ಬಾ ಅಂದ ಹಟ್ಟ ಆಗಲು ಅಲ್ಲಿ ತೆರಿಯಾದ ಮುತ್ತಟ್ರ ನೋಡು ಅದನ್ನು ತಾಯಿಲ್ಲ ಹಟ್ಟ ಆಗಲ್ನ ಏನ ಗಂಡ ಬೆಳಕಿ ತಿನ್ಬಾ ಅಲ್ಲ. ಈಗೆಲ್ಲ ಟಾರ್ಚ್ ಲೈಟು ಹಾಕಲ್ಲ ಬೆಳಕು, ಈಗ ಮೊಬೈಲ್ ಫೋನ್ ಲೈಟ್ ಇತ್ತು ಅದನ್ನು ನೋಡ್ಲಿ. ಅಮ್ಮ ಏನು ಮಾಡಿದ ಅಂದರೆ ಓಯ್ ಬೆಳಗ್ಗೆ ತಿನ್ಬಿಟ್ಟಾರೆ. ಕಡಿಸಿ ನೋಡಲಿ ಅದು ಪಕ್ಕದಲ್ಲೇ ತಡೆದೆ. ಸರಿ ಸರಿ ಬಿದ್ದುಟ್ಟು ಹೋಗಮ್ಮ ಎಲ್ಲ ಆಶ್ಚರ್ಯಪಟ್ಟರು. ಹಟ್ಟ ಹಗಲುನೊಗೆ ವಿಸಿರಿಕಿಗೆ ಬುಕ್ಸ್ ತಡೆದೆ ಬೆಳಗ್ಗೆ ತಿನ್ಬಾ ಅಂದು ಬಳ್ಳುವ ಪೆರುಮಾನೇಯರ ಅದೂ ಅರಿದುಟ್ಟು ತಿನ್ ಬಂದಾರ. ಒಂದು ಜನ ಏನು ಮಾಡಿದ ಅಮ್ಮ ಇದು ಒಂದು ಒಂದು ನಿಲೆ ಹಾಗೇನಿರ್ತ ಏನು ಇಲ್ಲಿ ಕೆತ್ತಿದ್ರೆ ಕುಳಿದ್ರೆ ಕುಳಿತವೆ ಎಲ್ಲೂ ಅದುಗಾಯ್ತ ಚಿತ್ರಣದೆಲ್ಲ ಮಾಡಲ್ಲ ಒಡನೆ ಇದೆಲ್ಲ ಮಾಡಿದಾರೆ. ಅದನ್ನು ಉಣರ್ತಿದ್ದಾರೆಲ್ಲ ಅತ್ತವ ನಿಲ್ಲಿನೊಗೆ ಸೆಕೆ ಆ ನಿಲ್ಲಿನೊಗೆ ಬಳುವು ಪೆರುಮಾನ್ ಇಲ್ಲಿ ಕುಳಿದುಂಡಾರೆ. ಎಲ್ಲಾ ಜನಗೂ ತನ್ನ ಬಳುವು ಪೆರುಮಾನ್ ಒಂದು ಉದ್ದೇಶವಿದ್ದಾರೆ, ಅನ್ನವ ಬೆರೆಯ ಮಾಡಬೇಡ, ಹಿಟ್ಟ ತಿಂಬ ಹಿಟ್ಟ ವೇಸ್ಟ್ ಮಾಡಬೇಡ. ಇನ್ನೊಂದರೆ ವೇಸ್ಟ್ ಮಾಡೋಣ ಜಾಸ್ತಿ ಜಾಸ್ತಿ ಮಾಡಿ ನಾ ಸೂಚಿನ ಎಲ್ಲ ಪಾಪ ಮಹಾಪಾಪ. ಒಂದು ಪರಕ್ಕೆ ಕೂಡ ಅದು ಬೆರೆಯ ಮಾಡಿಕೊಡೋದು, ಅದು ವೀಣಾಗಕೊಡೋದು ತುಂಬ ಅದಕ್ಕೆ ತಾಪರ ತೆಡಿವಾಯ್ತಾರೆ. ಅದಕ್ಕೆ ತಾ ಕುನ್ನದೊಂದೇವೆ ಎಲ್ಲಿಗೆ ಒಬ್ಬನೆಯೋ ಒಂದು ಊಸಿಯವು ಒಂದು ಕಪ್ಪವು ಒಂದು ಗ್ಲಾಸವು ನೀರು ನುಗ್ಗಿ ಬಿತ್ತನೆ ಇದ್ದಾರೆ. ಅದಕ್ಕೆ ಏನಂತಾನೆ ಇದಾದ ಬುತ್ತಲೆ ಕುತ್ತಿ ಅಲ್ಲಿಗೂ ಸಾಕ್ತದೆ. ಏನಿರ್ತೀಯ ಆ ನೀರಿನ ನೆಲಗ ಅಕ್ಕಿ ದಸ್ ಮುಚ್ತಾರೆ ನಂಗೆ ಕೂವು ದಸ್ ಬುತ್ತಲೆ ಅದನ್ನ ಏನು ಮಾಡ್ಯಾರ ಆ ಊಸಿನಾಗ ಕುತ್ತಿ ನೀರಿನಾಗ ತೋಯಿ ಅದು ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಹಂಗೆ ಬಿಡ್ತಾರೆ ಬಿಟ್ಟು ಕಸ ಬಾಕಿ ಬಿಟ್ಟುಂಡ ತೂಕಿತ್ತಿ ಗಾರ್ಬೇಜ್ ಬ್ಯಾಗ್ ಇಟ್ಟುಂಡ ಅದನ್ನೇ ಆದರೆ ತಾ ಅತ್ತವ ಅನ್ಕೊಂಡಿದ್ದಾರೆ. ಇತ್ತವನಲ್ಲಿ ಏನ್ಪಡೆ ಒಂದು ಜನ ನೆರೆಯ ಅಲ್ಲಿ ಬಂದಿದ್ದಾರೆ. ಈ ಅಮ್ಮನ ಜೋಡಿ ಏನಂತಲೇ ಎಂದು ತನಗೆ ಸೇವೆ ಮಾಡೋದು ಎಂದು ಇಟ್ಟು ಮಾಡೋದು ಅದನ್ನು ಒಂದು ತನಿ ಸಂತೋಷ. ತಾವನ್ನ ಸಗೀತು ತನ್ನಿ ನೋಡಿದ್ದೇವೆ ಅದು ಕೊರೆಯಾಗಲೇ ಏನೋ ಹೊರ ಸ್ಕೂಟ್ನ ಹೋಗ್ತಿರ್ಲೆಕ್ಕ, ಸಂಡೇ ಶಾಪಿಂಗ್ ಹೋಗ್ತಿರ್ಲೆಕ್ಕ, ಮಾಲ್ ಅದೆಲ್ಲ ಮುಂದಕ್ಕೆ ಹೋಗ್ತಿಲ್ಲ. ಗಂಡಗೆ ಪಣಿಬಿಡ ಮಾಡೋದು ನಮಗೆ ಇದ್ದಾರೆ, ಆ ಮನೆಗೋಸೇ ಇದ್ದಾರೆ. ಅತ್ತವನಿಲ್ಲ ನಮಗೆ ಅತ್ತ ಒಂದು ಪಣಿಬಿಡ ನಮಗೆ ಮನೆ ತನಗೆ ಎದೂ ಮೇಲೆ ಆಸಿಲ್ಲ. ಅದನ್ನು ತಾಂಡಿ ತನ್ನ ನೋಡುದ್ಗ ತುರುಕರೆಲ್ಲ ಕೇಪುದ್ಗ ಅಲ್ಲಿ ನೆಸಬಾಳ ಇದ್ರೆಲ್ಲ ಬಪ್ಪನಿ ಕೂಡ ತಾ ಅವಕ್ಕೆಲ್ಲವೂ ಹಿಟ್ಟು ಮಾಡಿ ನಾವು ಮಕ್ಕ ನೋಡಿ ಎಲ್ಲವೂ ಪಣಿಬಿಡ ಮಾಡಿದ್ದಾರೆ. ಶಾರದಮ್ಮ ಎತ್ತ ಮಾಡಿದ ತಮಗೆ ಎಲ್ಲ ಭಕ್ತರಿಗೂ ಅಲ್ಲಿ ಮನೆಗೆ ತೇಡಿ ಬಂದ ಅತಿಥಿ ದೇವೋಬ್ಬ ಬಿರುಂದೊಂಬ. ಇನ್ನು ಬಡುಗರ ಕೊಲ್ಲ ದೇವರ ಕೊಲ್ಲ ಅಂದ್ರೆ ಎದುರು ಬಿತ್ತಿ ಹೋಗುದು ಬಿರುಂದೊಂಬನಿಗೆ ನಗತ ಉಲಗನಿಗೆ ಸರದಾಕ ಯುನೆಸ್ಕೋವೇ ಇದ್ದಾರೆ. ಹಾಸ್ಪಿಟಾಲಿಟಿ ಅತಿಥಿ ದೇವೋಬ್ಬ. ಅರ್ತು ಬಂದ ಮಗ ಅನ್ನವ ಕೊಡು, ಬೆರುತು ಬಂದ ಮಗ ಬೆಕ್ಕಿಯ ಕೊಡು. ಇರುತ್ತಾ ಸತ್ಯ ಹತ್ತತ್ರ ನಾವು ಎರಡ ಕೊಲ್ಲ ದೇವರ ಕೊಲ್ಲ. ಅತ್ತವನ್ನೆಲ್ಲ ನೋಡುತ್ತಾ ವಾಸುಗಿಯ ಮಾವು ಇದ್ದಿದ್ದಾರೆ. ಕಾಲಪೋಕನಿಗೆ ಇಲ್ಲಿ ಬಪ್ಪನೆ ಸ್ವಂತ ಸ್ವಲ್ಪ ಹಿಟ್ಟು ಮಿಂಚಿ ತಡೆದೆ ತಾನು ನೀರಟ್ಟಿ ತನ್ನ ಉತ್ತರವು ತರ ಕಣ್ಣ ಉತ್ತರವು ಹಿಟ್ಟು ಬೆರೆ ಹಾಕೊಡೋದು ಹಿಟ್ಟು ಬೆರೆ ಹಾಕೊಡೋದು ತಂದು ತನ್ನ ನೀರಟ್ಟಿ ನಂಗೆ ಆರೋಗ್ಯಕ್ಕೂ ಮಾಡಿದಂಗೆ ಪಳೆಯ ಸೋರುವನಿಗೆ ಮರ್ಜನ ಬೀತು ಉರ್ಕು ಚಮ್ಮ ಅದನ್ನು ಇಟ್ಟಿಯಾರ ಎಂದೂ ಸೂಡ ಇಟ್ಟಿಕ್ಕುವ ಆತ ಏನ ಗಂಡಗ ಆವಿ ಬರಕ್ಕ ಸೂಡ ಎಲೆ ಹಾಕಿ ಪರಿಮಾರುತ್ತ ಆರಿದೆ ಇಟ್ಟೆ ತಿನ್ನೋದು ಹಾಕಿದ್ದಾರೆ. ಈಗ ತಾಯನದಾರ ಒಯ್ಯ ಆ ಕಡೆ ಕೆಣರ್ಗ ಹಿಟ್ಟು ಮಾಡಿಟ್ಟು ಕಾಕುಂತಾರೆ ತನ್ನ ಸಾರ ಅನುಮತಿಸಿ ಕೆಣರ್ಗೋಯಿ ಒಂದೇ ಒಂದು ಸೆಂಬು ನೀರೆತ್ತಿ ಮನೆ ಕೆಣರು ಎತ್ತದು ಇನ್ನು ತರದ ಪೈಪು ಅತ್ತಲ್ಲ ಕಷ್ಟಪಟ್ಟು ಕೆಣರು ಇಷ್ಟಪಟ್ಟು ಎತ್ತಿದ್ದಾರೆ. ಕಷ್ಟಪಟ್ಟಲ್ಲಿ ಎತ್ತು ಗವಗೋಡ ಅದು ಮಾಡಿ ಆ ಕೆಣರು ಒಂದು ಎತ್ತಿದ್ದಾರೆ. ಆ ಕೆಣರು ಒಂದು ಎತ್ತನೆ ಈ ಕೆಣರು ಒಂದು ಎತ್ತಿದ್ದಾರೆ. ವಾಸುಗಿಯಮ್ಮ ಅದರಿಂದ ಒಳ್ಳೆ ಪೆರುಮಾಳು ಕೊರ್ಸ್ಯಾರ. ಅದೇ ಇಟ್ಟು ಓಡಿನ ಬಂದಾರ ಓಡಿನ ಬಪ್ಪನೆ ಇಟ್ಟು ಏರಕರವೇ ಆರಿದಿಟ್ಟು ತಯ್ಯರ ಹೊರ ಸೂಡಾಡದೆ ವಿಸಿರಿ ತಿನ್ಬ ಆರ್ಚು ಆತಂದ ತಾ ಈಗ ತಾಯಿ ಈ ಆರಿದ ಇಟ್ಟು ತಿಕ್ಕಿದ್ರೆ ತಾನು ಬರ್ತೇವೆ ಗಂಟೆ ಇಟ್ಟು ಗಂಟ ಏಟ ಅದು ಗಾಯಿ ಆ ವಿಸಿರಿ ತಿಂದು ಬಂದು ವಿಸಿರಿ ಮಾಡಿ ಅದನ್ನ ಫ್ಯಾನ್ ಮಾಡಿ. ಈಗ ನೋಡಲೆ ಎಲ್ಲಾಗ ಆಶ್ಚರ್ಯ ಏನಂದರೆ ಅಲ್ಲಿ ಪಕ್ಕದ ಒಂದು ಎರಡು ನಿಂತರು. ಆ
ಆ ಕೆಣರು ಎತ್ತಿದ ಆ ವಾಳಿ ಆ ತೊಟ್ಟಿ ನಡುವನಾಗೆ ತುಂಗಿ ನಡೆದೆ ಈಗೂತು ಬಿಟ್ಟಿದೆಯಲ್ಲ ಎತ್ತಿ ಹೊರ ಸಿಕ್ಕಲ್ಲ ನೀರು ಅದು ಬಿದ್ದನೆ ಹೇಳಿದೆ ಅದಕ್ಕೆ ಅರ್ಥ ಏನಾಗಿಲ್ಲ ಅದು ಕುಡಿ ಇತ್ತ ಮಕ್ಕ ಅಮ್ಮಗ ಪತಿ ಪತ್ತಿ ಅಮ್ಮಗ ಎತ್ತ ಮಡಲು ಕೂವಾತೋ ಅದ್ರ ಮಕ್ಕ ಅದು ಇದು ನಡೆ ಅದು ಪಾದಿನ ನಿಂತು ನಡೆದು ಅದಕ್ಕೆ ಕೀ ಹೊಡಿಬಿಡ್ತಾನೆ ಕೈ ಬಿಟ್ಟು ನೀವು ಕಣ್ಣಿಗೆ ಕೀ ಹೊಯ್ಬಿಡುತ್ತಾನೆ ಅದು ನಿದ್ದನೆ ಹೇಳಿದೆ ಒಳ್ಳೆ பெருமான் எனக்கு ಅದನ್ನು ಮಾಡಿ ಯಾರದಿಲ್ಲ இரடாயிரம் உணர்த்தியார் வள்ளுவ பெருமானே தன்னை போன என்று பற்றி பெருமை எழுத முடியாது இதெல்லாம் பத்தி பத்தி அத்த ಒಂದು உயர்வான நிலையை தந்தார ಪತಿ ಭಕ್ತಿಯಾலும் ಸರಿ ಗುರು ಭಕ್ತಿಯಾலும் ಸರಿ ದೇವ್ರ ಮೇಲೆ ಅಡುವ ಭಕ್ತಿಯಾலும் ಸರಿ ದೇವರು ಒಂದು ಬಪ್ಪನ ಎಲ್ಲ ವಸ್ತಿ ಎಲ್ಲ ತಾಂಡಿತನ ಹೋಗುದು ಅಲ್ಲಿದ್ದಲ್ಲಿಯೋ ಆ ಅಮ್ಮನ ಭಾವ ಆ ಉಣರ್ವ ತಂದರ ಅಂಬುದಾಗಿ ಅದು ಉಣರ್ತಿಯಾರ வள்ளுவ பெருமான் ಒಂದು ಜನ ನೋಕಿ ನಾನು ನೋಡಿ ಅವರ வாழ்க்கை ನಡೆದ ಒಂದೊಂದು ಸಂಭವ ಏನು ವಳ್ಳುವ பெருமான் ಒಂದು ಜನ ತನ್ನ ಕುರಿಚಿ ಹಿಟ್ಟೆಲ್ಲ ಇಕ್ಕಿ ಪರಿಮಾರಿ ಎಲ್ಲ ಮಾಡಿದ್ದಾರೆ ಬಟ್ಟೆಲ್ಲ ಕೊಟ್ಟಾರ ಕೈಗೆ ಕೈದಡಿ ಕೊಟ್ಟಾರ ನಾನು ಹೊರ ಸೈಟ್ ಬನ್ನಿ ತಿರುಕುರಲ ನೆರೆಯಡಗೆ ಎಗುದು ಒಂದು ಕುನ್ನ ಪಯಣ ಹೋಯ್ತು ಬನ್ನಿ ಅಲ್ಲಿ ಹೋಯ್ಟ್ರು 2 ಜನ ಪಪ್ಪಿಲ್ಲ ಮನೆಗ 2 ಜನ ಕೈ ಸುತ್ತ ಬಂದಾರ ಅದೇ ಪಪ್ಪನೇ ಎಲ್ಲ ಬರುಳೆಲ್ಲ ಈಸಿ ಪಪ್ಪನೇ ತನ್ನ ಪಾದ ಪೂಜೆ ಮಾಡಿಸಿ ಅತ್ತವ ನೆಲೆನಗೆ ಬಂದು ಸುಡ ಇಟ್ಟಿಕ್ಕಿ ಹಿಟ್ಟೆಲ್ಲ ತಿಂದಿಟ್ಟು ಚಿಕ್ಕಮ್ಮ ಒಯ್ಬೇಕಿದ್ದಾರೆ ಅಮ್ಮ ಕಾಲು ಬಿಟ್ಟಿದ್ದಾರೆ 2 ಜನ ಎಲ್ಲಿಗೆ ಹೋದೆ ಎಂದು ಕೇಳಿಲ್ಲ 2 ಊರು ಎಲ್ಲಿಗೆ ಹೋಗಿಯೋ ಈಗೆಲ್ಲ 200 ಫೋನ್ ಬಂದ ಹಾಳು ಗವಾಡದೆ ಪುಟ್ಟು ಪಿರಿಚಿ ಬಂದು ನೋಡಿ ಅತ್ತ ಗಮನಗೆ ಅಸಲು ಫೋನ್ ಬಂದ್ರ ಅಲ್ಲಿ ಏನೇ 2 ಜನ ಎದಿ ಆ ಕಾಲನಾಗ ಎದು ಇಲ್ಲ ಎದಿ ಇದ್ದಾರೆ 2 ಜನ ಬೈತಾರೆ ಆ 2 ಜನ ಸಬರಿಯಮ್ಮ 82 ವರ್ಷ ರಾಮಮೃಗಾಯಿ ಕಾತು ನಿಂತಂಗೆ ಅಣ್ಣ ತಿಂದು ಕಾತು ನಿಂತಂಗೆ ಕಾಲಿಗೆ ಬಲ್ಲಿಲ್ಲ ಫೋನ್ ಕಾಲ್ ಇಲ್ಲ ವಾಟ್ಸಪ್ ಮೆಸೇಜ್ ಇಲ್ಲ ಎತ್ತಿದ್ದಾರೆ ಕಾತು ನಿಂತಾರೆ ಏಜಾಮನೆ ಬೇಕಲ್ಲಿ ಬರೋಣ ಅವಕ್ಕೆ ಬಂದವನ್ನ ಇಟ್ಟು ಕೊಡುದು ತಿಂದಾರಿ ಅನ್ನೋದೇ ನನಗೆ ಕಾಲು ತೋಯಿಸಿ ಬಿಡುದು ನಾ ಹಾಸಿಗೆ ಆಸ್ತು ಕಾಲ ಅಮ್ಕಿ ಬಿಡುದು ಎತ್ತವ ಪಯಣ ಮುಡ್ಚಿ ಬಂತಾರ ಯಾಕಂದ್ರೆ ತಿಳಿಯುವ ಒಂದು ವಿಷಯ ತಿಳಿವಾಯ್ತದೆ ಏನಂದ್ರೆ ಏನ ಗಂಡ ತನಗಾಗಿ ಎದುರು ಮಾಡುದಿಲ್ಲ ಉಲಗ ನನ್ಮೆಗಾಗಿ ಆ ತಿರುಕುರಳ ಬರೆದಿದ್ದಾರೆ ದೈವ ನೆಲೆಯಿದ್ದಾರೆ ಎಲ್ಲಾ ವಳಿ ನಡೆಸಿದಾಗ ಉಯರ್ந்த ಒಂದು ಸ್ಥಾನವಾಗಿದ್ದಾರೆ ಅತ್ತೆ ಮನೆ ಪತಿ ಭಕ್ತಿ ಏನೇ ಬೇಕಲು ಮಾಡೋದಾಗ ತನಗೆ ತಯಾರಾಯ್ತು 2 ಜನ ಕೈದು ಬಂತು ನಾಚನೆ ವಳ್ಳುವ பெருமான் ಕೇಳ್ತಾರ 2 ಜನ ಎಲ್ಲಿಗೆ ಹೋದೆ ಅಂದ್ರೆ ಕೇಳ್ತಿದ್ಯಾ ಅತ್ತೆ ಮನೆ ಅಮ್ಮ ಹೇಗಿದ್ಯಾ நான் ஏன கேட்பேன் நீங்க என்னபடி ஞான அடத்த இருக்கிறதுங்க திருக்குறளை பரவ வைக்கிறதுங்க தேவர் கூடவே தெய்வ உணர்வுனை இன்ப வைக்கிறதுங்க நீங்க எது மாடியும் சரியா தட்டுற எது மாடியும் நீங்க சரி தட்டுற இதுதான் சரண்டர் எது மாடியும் சரியா தட்டுற நீங்க ಏನು ಮಾಡಲಿ ಒಂದು ಕಾರಣ ನಟ್ರ நீங்க ಎದು ಮಾಡಲಿ ಸರಿ ವಳ್ಳುವ பெருமானுಗೆ ಆಸೆ ಇದೆಲ್ಲ ಕಳೆದು ಒಂದು ಜನ ಉಣ್ಮೆಯ ತಯ್ಯರ ಒಳ್ಳು ಅಮ್ಮ ಒಂದೇ ಒಂದು ಸಂದೇಹ ಎಲ್ಲ ಆಯ್ತವ ನೆರೆಯ ಸೋದನೆ ಎಲ್ಲ ನಡೆದು ಅದೇ ಪತಿ ಪತ್ತಿನಾಗ ಅಂಟ್ರಾಡ್ ನೋಡಿ ಅಪ್ಪದು ದೊಡ್ಡ ಒಂದೊಳಗ ಸ್ವಾರಸ್ಯ ತಪ್ಪ ಒಂದು ಚರಿತ್ರೆ ಇದೆಲ್ಲ ಬೇದನೆ ಪಟ್ಟ ಸೋದನೆ ಪಟ್ಟ ಇದು ಪಣಿವಿಡನಾಗೆ ಇತ್ತ ಅಥವಾ ತನ್ನ ಚರಿತ್ರ ವೆರಿ ಶಾರ್ಟ್ ಸ್ವೀಟ್ ಪತಿ ಪತ್ತಿ ಆಸಕ್ತ வள்ளுவ பெருமான் ஏமன் கட்ட தப்பையோ ನಿನಗೆ ಎದ ಅರವದಮ್ಮ ಅದಂದಲೇ ಒಂದಿಲ್ಲ ಈ ತಿರುಕುರಲ್ಲ ಏதாவது சந்தேகம் தெரிஞ்சா நீங்க இல்லை சரி அத்தொன்று படிவோடுக்கு துக்கிய ஆக திருக்குள்ளர் தனಗೆ ಎಲ್ಲ ಬೆಳಕಿ ಎಯ್ಯಾರ ಇದಾದ ತಿರುಕುರನ್ನು ಪತ್ತಿ ತಾನೇ ಏನಾದ್ರು ಸಂದೇಹಗಳಿಗೆ ಕೇಳ್ತಾ ತಕ್ಕಿತ್ತು ಇಲ್ಲಟ್ಟಿ ಏನು ಮಾಡಲಿ ಸರಿ ಅತ್ತಂಬ ಆ ನೆಲೆ ಬರುತ್ತಿದ್ದೆ ಅವಳ ತನಗೂ ಸಂದೇಹ ಹೊಂದುತ್ತ ಯಾಕಂದ್ರೆ ಈ ವಳ್ಳುವ பெருமான் ಸಾರೆ ನಾ கிட்டத்தட்ட 69 ವರ್ಷ வாழ்ந்துட்டேன் 69 ವರ್ಷ 69 years not 1-2 years 1 ವರ್ಷ 69 ವರ್ಷ வாழ்ந்துட்டேன் ತನ್ನ ಪಣಿಬಿಡನೋಗಿ ಇದ್ದೆ எனக்கு ಏನ ತಂದರು ಎಂಬುದು ಕೂಡ ನಾ ತನಗ ಪಣಿಬಿಡ ಮಾಡುವ ಬಾಕಿ ಸಿಕ್ಕಿತು ಇದೆಲ್ಲವೇ ಒಂದು ವಿಷಯ ತಿಳಿವಾಯ್ಬಿಟ್ಟು ಎಲ್ಲ ಗವಗ ಹೆಂಗ್ಯಾರ ಎಲ್ಲ ಗವ ಬೇಕು ಅಂದ್ರೆ
ಗವ ಸಿಕ್ಕಿಲ್ಲ ಅಂದರೆ ಸಂಡೆ ಹಾಕ್ಯಾರ, ಗವ ಸಿಕ್ಕಾದಲ್ಲೇ ಬೇರ್ಕು ತೋರಿಸ್ಯಾರ, ಗವ ಸಿಕ್ಕಾದಲ್ಲೇ ನಾವು ಮದುವೆ ಅಂತಾರ. ಯಾರು ಗವವ ಕೊಡೋದಕ್ಕೆ ತಯಾರಿಲ್ಲ, ಗವವ ಬೇಕು ಬೇಕು ಅಂತ ತೆಗಿತು. ಗವವ ಕೊಟ್ಲೆ ಗವ ಸಿಕ್ಕಾಗಲಿಯೋ ಗವ ಕೊಡುನೆ ನಂಗ ಗವನ ಉರುವವಾಯ್ತನ ಅಂತಂಬುದನ್ನ ತವರ. ಇದೆಲ್ಲವೇ ಗವ ಬೇಕು 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 ಬೇಕು, ಗವವ ಕೊಟ್ಟುನೇ ಏನೋ ಉತ್ತರ ಮಾಡಲಿ ಏನ ಸೋದರ ಎಲ್ಲ ಮೀರ್ಲೇನ, ಗವವ ಕೊಡು ನೀ ನಂಗೆ ದೈವ ಶಕ್ತಿ ಜಾಸ್ತಿ ಇಟ್ರ ಎಲ್ಲ ನಂಗೆ ಕೊಡೋಕ್ಕೆಲ್ಲ ಮಾರಿತಾ ಆಗ್ತದೆ. ಗವ ಉಂಟು ಗವ ಮಾತು ಬಿಡಿದಾರ. ವಿರೂಪ ಅಂದವು, ಹೊಟ್ಟೆ ಕಿಚ್ಚ ಅಂದವು, ಹೊಟ್ಟೆ ಕಿಚ್ಚ ಅಂದವು, ಕೋಪ ಅಂದವು, ಯಾರು ಮಾತು ಇದೊಂದು ಕಾರಣಗಾಗಿ ಕೊನೆ ಕೋಪ ಬರ. ಅದು ಒಂದು ಉಯರ್ವಾನ ಗವಗಾಯ್ತ ಅಲ್ಲ. ಆ ಗವಗತ ಶಕ್ತಿ ಉಣ್ಮ್ಯಾನ ಗವ ಪತಿತ ಉಣ್ಮ್ಯಾ ಪತಿಭಕ್ತಿಯೇ ಒಂದು ಇದನ್ನ ಗವತ ಭಕ್ತಿ ಮನೆಯೇ ಅನ್ಭುತ. ದೇವರ ಒಂದು ಕುನ ಫೋಟೋನ ನೋಡ್ನೆ, ಗುಡಿ ನೋಡ್ನೆ, ಅದು ಒಂದು ಅನುಭವ. ಎಲ್ಲ ಅಡಿ ನೋಡ್ನೆ ಇನ್ನೂ ಜಾಸ್ತಿ ಅನುಭವ, ಎಲ್ಲವನಾಗಿ ನೋಡ್ನೆ ಇನ್ನೂ ಜಾಸ್ತಿ ಅನುಭವ. ಆ ನೆಲತ ಎಲ್ಲವೂ ಬೇಕು. ಹತ್ತವ ನೆಲ ಪತಿಭಕ್ತಿ ಮೊನ್ನೆ ತನಗೊಂದು ಸಂದೇಹ ನನಗೆ ಏದಾದ್ರು ಕೇಳ್ಕೊತಾರೆ. ಯಾಕಂದರೆ ಒಳ್ಳೆಯೊಬ್ಬರು ನಡೆದಾರೆ ತನಗೆ ಈ ಮನಸ್ಸು ಒಂದು ವಿಷಯ ಎಲ್ಲ ತಿರುಕುರಲ್ಲ ಎಲ್ಲ ಬೆಳಕಲ್ಲ ಕೊಟ್ಟು ಅತ್ತಲ್ಲ ಒಂದು ಬಂದವಗೆ ನಾ ಎದುರು ಕೇಳ್ತಿದ್ದೆ. ನನಗೆ ಕೊಡವೆ ತಿಂದು ಮಾತು ಕೂಡ ಕೇಳ್ತಿದ್ದೆ. ಒಂದು ಜನ ಒಂದು ದೊಡ್ಡ ಹಣಗಾರ ತನ್ನ ಅಹಂಗಾರ ತೋರಿಸಿದಾಗಿ ಪಟ್ಟು ವಿಷಯ ಆರ್ಡರ್ ಮಾಡಿದ್ದಾರೆ. ಒಂದು ಪಟ್ಟು ಪೊಡವೆ ಆರ್ಡರ್ ಮಾಡಿದ್ದಾನೆ. ತಾನು ಬೆಸವಾಳಿಗೆ ತಾ ಓದಿದ್ದಾರೆ, ಅಲ್ಲಿ ಕೊಟ್ಟಾರ ಕೊಡುನೆ ಏಯ್ಯಾರ. ಈ ಪಟ್ಟು ಪೊಡವೆಗೆ ಏಸಂಗ ಬೆಲ್ಲ ಮನೆ ಆ ಕಾರಣಗೆ ಅಯ್ಯಾರ ಇದು 8 ರೂಪಾಯಿ 8 ರೂಪಾಯಿಗೆ ಈಗ ಮನೆಯಿಂದ ಕೂಡ ಹೊರ ಸೊತ್ಕೊಂಡಿ ರಾರನ್ ಕಿವಿ ಒಲೆ ಮುಡುತ್ತು ದೊಡ್ಡ ಬಿಲ್ ತಂದಾರ ಅಲ್ಲ 8 ರೂಪಾಯಿ ಆಕಲ್ನೇ ಪಟ್ಟು ಪೊಡವೆಗ ಆ ಕಾಲನಾಗ ಅತ್ತ ಮಡಿ ಬೇಜು 8 ರೂಪಾಯಿ ಯಾರ ಆ ಹಣಗಾರ ತಿಮ್ಮರಿಗೆ ಯಾರು ಮಾಡಲ ಒಳ್ಳುವ ಪೆರುಮಾನ್ ಮುಂದಾಡೆ ಆ ಪೊಡವೆಯ ಕೀರ್ನ. ಈಗ ಈ ಪೊಡವೆಗೆ ಎಸಗ ತಂದೆ ಒಳ್ಳು 400 ರೂಪಾಯಿ. ಇದು ಕಿಂಡಲ್ ಮಾಡಿದಂಗೆ ಒಬ್ಬನ ಒಳ್ಳುವ ಪೆರುಮಾನ ಅಸಗ ಪೊರ್ಮೆ ಇದ್ದಾರೆ. ಅದನ್ನೂ 2 ಹಾಕಿರ್ನ ಈಗ ಎಸಗ 2 ರೂಪಾಯಿ. ಅದನ್ನೂ ತುಂಡಾಕಿರ್ನ ಈಗ ದೇಶಗ 1 ರೂಪಾಯಿ. ನೆಗದನ ಹಣ ಅಧಿಕಾರ ಜಮೀನ್ದಾರ ಒಳ್ಳುವರ ಇದು ಒಳ್ಳುವ ಪೆರುಮಾನ ಒಂದು ವಿಧಾನ ಟೆಸ್ಟ್. ಸೊ ಅದನ್ನ ಇಟ್ಟು ಮುಳುಸಾ ಎತ್ತಿಯಾರಿಯಾ ಇಲ್ಲ ತನಿತನಿಯಾ 1 ರೂಪಾಯಿಯ ಈ ಪೊಡವೆ ತಿನ್ನೋದಾರಿಯಾ ಇಲ್ಲ ಹೊಸ್ತ ಪೊಡವೆನ ನೇಯ್ದು ತಪ್ಪದ ಅದನ್ನು ಕೇಳ್ತಾರ. ಇದು ಮಾಡಾದ್ರೆ ಇದರ ಪೊಡವೆ ಕಿರಿಪಿ ಕೂಡ ನಮ್ಗೆ ಬರ್ತಲ್ಲ. ಹಿಂಗೆ ಮನೆಗೆ ಬಂದುಬಿಟ್ಟು ಎದ ಹೆಚ್ಚ ಮಾಡಿ ಹೋಗಿವಿ ಇಂದ ಹೇಳು ಏಯ್ದು ಮನೆಯೋ ಒಡನೆ ಹೋಗಿ ಎಲೆ ಹಾಕಿಯ ವಾಸನೆ ಅವೇನು ಅವಮಾನ ಮಾಡಿಟ್ಟು ಅಕ್ಕ ಮನೆಯಲ್ಲಿ ಪಕ್ಕ ನಾವು ಸೇರ್ತೀವಿ ಇರ್ತೀವಿ. ಕಾಫಿ ಕುಡಿ ಕಡಾದ ಕೇಶಿಲ್ಲ ಅದೆಲ್ಲ ಆದೇನೇ ಇಲ್ಲ. ಒಳ್ಳುವ ವಾಸುಗೆಮ್ಮ ಅದಂತೂ ತಮಿಳಿನಾಗ ಈಗ ರೀಸೆಂಟ್ ಇರೋದು ಒಂದು ಪಳಮೊಳಿ ನಡೆದ ಪಳಮೊಳಿ ಅಂದ್ರೆ ನಂಗೆ ಉಣರು ಎಳ್ಳ ಇರಲ್ಲ ಎಣ್ಣೆಗೆ ಹಾಕೊಂಡು ಅದ್ರಲ್ಲೇನ ಎಳ್ಳು ಅಂದರೆ ಎಣ್ಣೆ ಆಗ್ಬಿಡುದು. ಅದು ಎಳ್ಳು ಅದು ಅಲ್ಲಿಗೆ ಹೋಗಿ ಚೆಕ್ಗೆ ಆಟ್ಲದ ಎಣ್ಣೆ ಯಾರ ಎಳ್ಳು ಅಂದ್ರೆ ಎಣ್ಣೆ ಆಗಿಬಿಡುದು. ಅತ್ತ ಮತ್ತ ಒಳ್ಳುವರೆ ಎಳ್ಳು ಅಂದ್ರೆ ವಾಸುಗೆಮ್ಮ ಎಣ್ಣೆ ಆಗಿರುತ್ತೆ. ತಿಂದುಟ್ಟು ಹೋಗಿದ್ದವನೇ ಒಡನೆ ಹೋಗಿ ಎಲೆ ಹಾಕಿದೆ. ಅವ ಹೇಗೆ ರೂಪಿರ್ತವ ಇಟ್ಟು ಮಾಡುತ್ತವ ಇದ್ರ ಮೇಲೆ ಮಾಡುದ ನೆರೆಯ ಕುಡ್ತಾರಿಯಾ ಕಾಫಿ ಕುಡ್ತಾರಿಯಾ ಕಾಫಿ ಕುಡ್ತಾರಿಯಾ ಕಾಫಿ ಅದ್ರ ತರಾರು ಅಂತ ಕಾಫಿ ಕುಡಿಬಿ ತನ್ನೇ ಕುಡ್ತಾರಿಯಾ ತಿಂತಾರಿಯಾ ತಿಂತಾರಿಯಾ ಆದ್ಮೇಲೆ ಅರ್ದು ಹಾಕೊಂಡ್ಬಿಡ್ತ ಮನೆ ಇಲ್ಲ ನಂಗೆ ಮೇಲೇನೆ ಪ್ಯಾಕಪ್ ಮಾಡೋದು தெரியாத ಓಕೆ ಅದನ್ನ ಒಂದು ಕಾಲ ಪಕ್ಕ ಎಲ್ಲವೇ ಒಂದು ಉಣ್ಮೆ ಸೇವೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲದೆ ನನಗಾಗಿ ನಂಗೆ வாழ்ವುದಕ್ಕೆ ಸೇವೆ ಮಾಡ್ಲಿಕ್ಕೆ ಪುಣ್ಯ ಆ ಪುಣ್ಯದ ನನಗೆ ಏನೋ ಒಂದು ಕಾಲಘಟ್ಟ ನನಗೆ ಕಾತರ ಮಾಡಿದ ಧರ್ಮ ಅದಕ್ಕೆ ತಲೆ ಕಾತರ ಅದಕ್ಕೆ ನನಗೆ ಕಾಲ ಪಕ್ಕ ಇಟ್ಟ ಒಂದು ಅರಿಯಾಮೆ ಇತ್ತ ಮತ್ತೆ ಈ ಅಮ್ಮ ಅದು ತಯಾರಾದರು. ಈ ಅಮ್ಮಗ ಎಲ್ಲ ಎಳ್ಳುಗೆ ಎಣ್ಣೆ ಇದ್ದ ಅಮ್ಮಗ ಕೂಡ ಒಂದು ಕೊನ ಸಂದೇಹ. ಯಾಕಂದ್ರೆ ತನ್ನ ಬಾಳ್ಕೆ ಫಲ ಇಂದು ಹಿಟ್ಟು ಪರಿಮಾರಣೆ ಇಂದು ಸೂಂಜಿಯು ನೀರು ನಮಗೆ ತನಿಯ ಕುಡುಪದ ತನಿಯ ನೀರು ಬಿದ್ದಾಗ ಕೈ ತೆಗೆದು ಒಂದು ನೀರು ಅದು ಇಲ್ಲಾಂದ್ರೆ ಒಂದು ಗ್ಲಾಸ್ ತನಿ ನೀರು ಇದು ಏನಾಗಿ ಬಿತ್ತದೆ ನೋಡಿ. ತನ್ನ ಕೇಳ್ಪದು ಕುಡಿಲ್ಲ 69 ವರ್ಷ ಮುಡುತ್ತಾರೆ. ಈಗ ರೀತಿಯಲ್ಲಿ ಆಶ್ಚರ್ಯ ಮಾಡೋದಲ್ಲ ಇದ್ದಿದ್ದಾರೆಯ ಇದ್ದಿದ್ದಾರೆ ಕೈ ತೊಟ್ಟದು.
ಎಲ್ಲ ಜೋಲಿಗೆ ಬಿಟ್ಕೊಂಡು ಆ ಕೆಂಪು ಕಲರ್ ಒಂದು ಚೂಡಿದಾರ್ ಇದೆಯಮ್ಮ, ಸೋನೆ ಕಟ್ಟೋಕೆ ನೆನಪಿದ್ದಾರೆ. ಎಲ್ಲವರಷ್ಟು ಈ ಅಮ್ಮ ಈತ ಮಾಡಿ ನಂಗೆ ಕತೆಗೋಸ್ಕರ ಈ ಅಮ್ಮ ಈಗ ನೋಡಿ ಇದನ್ನ ಮನಸ್ಸು ನಡೆದಿಟ್ಟು ತಿರುಗಿ ಕೇಳ್ತಾರ, ಮೊದಲು ಜನ ಕೇಳ್ತಾರ, ಇದು ಸಂದೇಹವಾ ವಾಸುಗಿ ಅಮ್ಮ ಇಲ್ಲ ಸ್ವಾಮಿ, ஏதாவது சந்தேகமா இரண்டாவது மூணாவது எனக்கு எப்போ கண்டிப்பாக கேத்துக்கூடா அப்போ தான் நடந்த என்கிட்ட தானே எல்லாம் கேத்து விளக்கிதாரு. ಎಂದೋ ಇಟ್ಟು ಪರಿಮಾರನೆ ಈ ನೂಲ ಸೂಂಜಿಯವು ಈ ನೀರು ಬಿದ್ದಿಂತ ಏಕಂತ ಅಲ್ಲ ಒಂದು ಜನ ಕೂಡ ಅದು ಏನಾಗಂತ ಹೋಗಲ್ಲ, ಅದು ನಿಮ್ಗೆ ಭಯನೇ ಪಡ್ತಿಂತವ ಏಕ ಆಗ ತಯ್ಯಾರ ಇಲ್ಲ ಒಂದೊಂದು ಟೀಮು ಎಲೆಗೆ ಪರಿಮಾರನೆ ಎಲೆಗೆ ಹೊರಾಸ ಹೋಗಿ ಅಕ್ಕಿ ಎಲ್ಲ ಉಕ್ಕು ಏದಾದ್ರು ಉಪ್ಪನೆ ಅದನ್ನ ಎತ್ತಿ ತಿಂಬುದಕ್ಕಾಯ್ತಾ ನೀರನ್ನ ಕುತ್ತಿ ಅದನ್ನು ತೋಯಿ ತಿಂಬುದು ಪಕ್ಕದ ಮನೇದು ಅಡುಕು ಮಣ್ಣುವಿನ ಇಟ್ರ ನಾನು ಸೂಜಿ ಕುತ್ತಿ ತಿಂಬುದಕ್ಕೆ ನಂಬಿದ್ದೆ. ಅಲ್ಲಿ ಈಸು ವರ್ಷ ನೋಡಿದೆ ನೀ ಎಲೆಗೋಸೆ ಸೋಕ ಪಣಿವೋ ಇಟ್ಟಿಕ್ಕಿದೆ. ಆ ಸೂಜಿಗೂ ಆ ನೀರಿಗೂ ಪ್ರಯೋಜನವೇ ಇಲ್ಲ, ಕೆಲಸವೇ ಇಲ್ಲ ರೈತರದೆ. ಈಗ ಅದನ್ನೂ ಅರಿಯಾದೆ ಅಮ್ಮ ಈಸು ಕಾಲಕ್ಕೆ ಮಾಡಿದ ಹಾಗೆ ಒಂದು ಪಣಿಬೋಡ ಟಡಕ ಮುಡುಕು ಮಾಡಾದೆ ಸಮಯಲ್ಲೇ ನೋಡಿ ಅಕ್ಕರ ಉಣರ್ಬರಿಯ ಕುಂಬರ್ತ ಇಂದ ಏನ್ ಓದನಾಗಿದ್ದಾರೆ ಕಟಕಂದಲ್ಲ ದಾವಣಗೆರೆ ಸಭೆ ಕೊಡುಮೆ ಆಗ್ತದೆ ಅಂತೆಲ್ಲ ಇಲ್ಲದೆ ಅದು ಇಟ್ಟೊಬ್ಬನೇ ನದಿಯ ಅಲ್ಲಿ ಈಗೆಲ್ಲ ಸೀರಿಯಲ್ ನೋಡಿ ನಿತ್ಯಕ್ಕೆ ಸೀರಿಯಲ್ ನೋಡಿ ಇಟ್ಟಕ್ಕೆ ಟಿವಿ ನೋಡಿ ನತ್ತ ತಿಂದು ತಲೆ ಎಲ್ಲ ತಿಂತಾರೆ ಇಟ್ಟವರಲ್ಲಿ ಅಮ್ಮ ಅತ್ತ ಒಂದು ಪಣಿ ಕೂಡ ದೋಸಿ ಎಲೆಗೋಸೆ ಎಲ್ಲ ಅತ್ತ ಒಂದು ಪರಿಮಾಣ. ಆ ಪರಿಮಾಣ ಏನರ್ಥ? ಶೇರಿಂಗ್, ಕ್ಯಾರಿಂಗ್, ಗವವ ಅನ್ನ ಒಲಿವ ತಂದುದು ನೆಬರ್ತ ನಿನ್ನೆ ಶಾರದಾ ದೇವಿ ಚರಿತ್ರೆ ಯೋಗನೆ ಎಲ್ಲ ಅರ್ಥಾದ ಚರಿತ್ರೆ ಅದು ಕೂಡ ಸೂಪರು ಎಲ್ಲ ನೆನ್ಕೊಂಡಾರೆ. ಸಂತೋಷ. ಆಗ ಅಮ್ಮಗೆ ಇನ್ನು ನಿಜ ವರಣ ಪೆರುಮೆ ಪಟ್ಟೆ ಇತ್ತಮಾಕ ಪತ್ನಿ ಒಳ್ಳೆಯ ಪೆರುಮ ತನ್ನ ಬೇಡೋ ಪೇರು ಇತ್ತಮಾಕ ಪತ್ನಿ ಎಲ್ಲಾಗ ಸಿಕ್ಕರು ಎಂಬುದು ಏನೋ ಉದ್ದೇಶ ಮಾಡಿದೆ. ಅದಂತೂ ಈಗಿದ್ದ 69 ವರ್ಷನೊಗೆ ನನಗೆ ನನಗೆಯ ಈಸುಕಾಲ ಮಾಡಿತ್ತವ ಒಂದು ನೆಂಟ್ರಿ ಇದ್ರ ಈಸುಕಾಲ ಮಾಡಿದ್ದ ಒಂದು ಅಂಗೀಕಾರ ಮಾಡಿದಾರ ಒಂದು ಸರ್ಟಿಫಿಕೇಟ್ ತಂದ್ರ ಅದು 69 ವರ್ಷದಿಂದ ತನ್ನ ಪತ್ನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಾರ. ಏನಂತ ಇರ್ತಾರೆ ಎನ್ನ ಬಿಟ್ಟು ನೀವು ವಸ್ತಿ ಇದು ಪತಿ ಭಕ್ತಿಗ ಎನ್ನ ಬಿಡ ನೀವು ವಸ್ತಿ ಇದ್ದಾರೆ. ಇದು ಒಳ್ಳೆಯ ಪೆರುಮಾನ ಯೋಗನೆ ತನ್ನ ಜೊತೆ ಕಣ್ ಕಲಿಗಿರ ಅರ್ಥ ಜನತ ಉಸಿರಾಟೊಟ್ಟಿ ಅರ್ಥ ಜನತ ಸತೊಟ್ಟಿ ಸಾವನ ಒಂದು ವಿಷಯವೇ ಇದ್ದಾರೆ. ಅದು ಇದು ತನ್ನ ತಿರುವಳ್ಳುವರು ಎಸಗೋ ಕುರಲ್ ಬರೆದರು, ಎಸಗೋ ನಿಲೆಯ ಉಣರ್ತಿದ್ರು. ಇದು ತಿರುಕುರಲ್ ಅಳಿಯಾದ ತಿರುಕುರಲ್ ಒಂದು ಪ್ರದರ್ಶನ ದೇವರನ್ನ ಕುರಲ್ ಅದು ಬ್ರಹ್ಮ ವೇದ ಶ್ರುತಿ ಜ್ಞಾನಮಾಕೆ ಅದಾಟದು ಅಲ್ಲ ಕಡೇಸಿಗ ಬರೆದಿಟ್ಟು ತನ್ನ ಅಮ್ಮನ ಹೆಂಡರು ನೆಚ್ಚಿ ಒಂದು ವಿಷಯದ ಅತ್ತ ಆಡಿ ಚೇರ್ ಕಿಣಿಯಾಳಿ ಅಣ್ಣುಡೆಯಾಳಿ ಸತುಟ್ಟಮ್ಮ ತನ್ನ ಇತ್ತ ಅಡಚಲೆ ಕುಳಿಸಿ ಬಿತ್ತಿದ್ದಾರೆ. ನೀ ಏನೇ ಅಡುವುದು ನೀ ಕುಳಿ ಅಂತ. ಇನ್ನು ಮಹಾನ್ ಜ್ಞಾನಿಗೆಲ್ಲ ಮಹಾ ಸಮಾಧಿ ಮಣ್ಣೆ ಸಕ್ಕರೆಗೊಳ್ಳಾಕಿ ಕುಳಿಸಿ ಬಿದ್ದಾರ, ಅತ್ತಮ್ಮಕ್ಕೆ ಕುಳಿಸಿ ಬಿದ್ದಾರ. ಕುಳಿಸಿ ಬೀತು ತನ್ನ ತೋಟನೋಗಿ ತನಗ ಅಡಕ ಮಾಡ್ಯಾರ. ಒಂದು ಗಂಟ ಎಲ್ಲ ಬಂದಿದ್ದಾರೆ ತನ್ನ ದರ್ಶನಿಸ್ತದ ಬರ್ದಾರ ಅವನರು ಉಣ್ಮೆಯ ಮೊದಲ ತಡವೆಯ ಒಳಗೋ ಬೆರಮಾನದ ಕಣ್ಣು ನೀರು ಬಂದಾರ. ಏನಲ್ಲಿಯೋ ಏನತ ದೇವರು ಹಂಸವದಾರ ಅಂದ್ರೆ ಕೂಡ
ಇತರ ಸೇವೆ ಮಾಡಿ ಹೋಗೋ ನಿಂಚನೆ ಎಪ್ಪ ಏರು ಕರೆಕ್ಟು ಅವು ಬಂದಿರ್ತಾನೆ. ಅಡಿಚೀರ್ ಕಿಣಿಯಾಳೆ ಅನ್ಬುಡೆಯಾಳೆ. ನೀ ಹಿಟ್ಟ ಪರಿಮಾರಿದ ಹಿಟ್ಟು ಕೋಡಿಸಿದ್ದು ನಿನ್ನ ಗವವು ಪರಿಮಾರಿದಾಗ ಆ ಗವನ ರುಚಿ ಇನ್ನು ಎತ್ತ ತಿನ್ಬೆ. ಯಾಕಂದ್ರೆ ಅರುಸುವೈ ಉಣವ ತಿನ್ನಾಕು ಅಲ್ಲೇ ಒಂದು ಹೆಂಡ್ರನ್ನ ಗವನ ರುಚಿಯ ಆ ಗವೋಡ ಪರಿಮಾರ ಆ ರುಚಿಯನ್ನ ಎತ್ತ ತಿನ್ಬೆ. ಅಡಿಚೀರ್ ಕಿಣಿಯಾಳೆ ಅನ್ಬುಡೆಯಾಳೆ படிச்சோர் கடவாத ಪಾವಯೇ. படிச்சೋರ್ ಕಡ ಈ ವಾರ್ತೆ ಬೆಳಕುದೇ ಮುಡಿಯ ಯಾಕಂದ್ರೆ ಏನಂದ್ರೆ 69 ವರ್ಷಕ್ಕೆ ನಾ ಏನು ಇವಿ ಮಾಡಿದೆಯೇ, ನಾ ಕುಡಿ ನಾ ಅದನ್ನ ಮಾಡು ಇದ್ರು ಏನಾದ ಕಾರಣವೇ ನೀ ಕೆತ್ತು ನೋಡೋದು ಈ ಸಲ ಪಡಿಬಿಡ ಮಾಡಿದೆಯೇ. ಇದು ನಾ ಎತ್ತ ತಿರ್ಕಿ ನಡ್ರಿ ಕಡ ನೈಗುವೆ. படிச்சோர் கடவாத ಪಾವಯೇ ಅಂತಂದ್ರೆ ಎನ್ನ ವಾರ್ತೆಗ ನೀ ಇಲ್ಲೇದೇ ಇದ್ದಿಲ್ಲ, ಮರುಪೆ ತಿರುಗಿಸಿದ್ದಿಲ್ಲ. ಇತ್ತಿತ್ತು ಆಡಿ ಬರುಡಿ ಪಿನ್ ತೂಂಗಿ ಮುನ್ನೆಳು பேதையே. ಉಣ್ಮೆಯ ಇದಕ್ಕೆ ಅರ್ಥ ಏನಂದ್ರೆ ಆಡಿ ಬರುಡಿ ಅಂದ್ರೆ ಚೆನ್ನಾಗಿ ನನಗೆ ಪಾದ ಸೇವೆ ಮಾಡಿ ಕಾಲ ನಂಬಿಕೆ ಬಿಟ್ಟಿಯೇ ಒಳ್ಳುವ ಪೆರುಮಾನ್. ಅದೇ 4 ಅವರು 5 ಅವರು ಒಂದಡಿ ಕುಡಿದು 7 ತಿರುಕುರಲ್ಲಿ ಬರ್ದನೇ ಇದ್ದಾರೆ. ಕೈ ಕಾಲ ಒಂದಡಿ ಕುಡಿದ್ರೆ ಕೈ ಕಾಲಲ್ಲಿ ಉಡ್ಸಿರ್ತಾನೆ. ಅಮ್ಮ ಎಲ್ಲ ಕಾಲು ಹಿಡಿದು ಬಿಟ್ಟಿಯ, ಎಣ್ಣೆ ಹಾಕಿ ನೀವು ಬಿಟ್ಟಿಯ. ಆಡಿ ವರುಡಿ ಆಡಿಂದಲೇ ಇದು ಕಾಲು ಆಡಿ ವರುಡಿ ಪಿನ್ ತೂಂಗಿ ಎನ್ನ ಒದಗಿಸಿದೀನಿ ಆಡ್ತೀನಿ ಒರಿಗಿರಿಯೇ ಮುನ್ನೆಳು ನಾ ಎಬ್ಬುದು ಇಟ್ರಿಯೇ. ಇದು ಮಟ್ಟ ಬೆಲೆ ಕೇಳ್ತಿದ್ದಾರೆ ಎಬ್ಬುದಿಲ್ಲ. ஆடி வருடி பின் தூங்கி முன்னெடும் பேதையே தந்தார். பேதையும் எண்ணே அது உயர்ந்தது. தமிழ் வாக்கியம், செந்தமிழ், சங்கம் தமிழ். இனி என் தூங்குவேன் என் கண் இராது. இன்னும் நேற்று ஒருங்குவே நீ இல்லாத வாழ்க்கையா நேற்று ஒரு அடுத்த 3 ವರ್ಷದೊಳಗೆ ಒಳ್ಳುವ ಪೆರುಮಾನ್ ತನ್ನ ದೇಹವ ಬಿಟ್ಟಾರ. 3 ವರ್ಷ ಇದ್ದಾರ. ಅವಕ್ಕೆ ನಾನು ಜನ್ಮ ಉಪದೇಶ ಹೇಳಿದ್ರೆ ತಿರುಕೂರಲ್ಲಿ ಆಸಗ ಬರೆದರು ಎಲ್ಲ ಆ ಕಾಲದಾಗ ತಿರುಕೂರಲ್ಲ நிறைய ಸಂವಾದ ವಿವಾದ ತಮಕ ಸೋರ್ಪುಳಿ ಇವೆಲ್ಲ ನಡೀತದೆ. ಪಿರ್ಕಾಲನ ಅದನ್ನೆಲ್ಲ ಕಾಪಾತಿ ಬಿತ್ತುತ್ತ 1330 ಕುರಲ್ ಇಂದು ನನಗೆ ಸಿಕ್ಕಿತದೆ. ಇನ್ನು ಎನ್ ತೂಂಗುವೇನ್ ಎನ್ ಕಣ್ಣೀರಾ ಇನ್ನೆನ್ನ ಕಣ್ಣೆತ್ತು ಮುಚ್ಚಿರ. ನೀ ನಿನ್ನ ಕೈಯನ್ನ ಕಾಲ ಮೇಲೆ ಪಟ್ಟು ನಿನ್ನ ಗವ ಹಿಟ್ಟು ನೋಗ ಕಲಂದು ಆ ಇನಿಪತ್ತಿ ಬರತ್ತ ಹುರ್ಕು ಬಂದರ ಇನ್ನೂ ನಾಯತ್ತ ಹೊರಗಿನೇ ಹೆಂಡ್ರಿಗ್ಲಾರ್ದು வாழ்க்கைಯ அத்தந்தோ இறந்த ஞானியாய் பார்த்தா பிரம்மதேவன் அம்சமாக திருவள்ளுவர் வள்ளுவ பெருமான் கடைசிగా உண்மையா தாரை பத்தி தனியா ಒಂದು ಕೊರಳ ಬರೆದೇ கிடையாது. ಆಗ ತನ್ನ ಹೆಂಡರು ವಾಸುಗಿಯ ಈ ಕೊರಳ ಬರೆದಾರ. ಅಪೇರ್ಪಟ್ಟ ವಾಸುಗಿಯ ಮಗ ಇಂದು ಮಹಾಬಲಿ ಕಪಾಲೀಶ್ವರರ ಗುಡಿ ನೋಗೆ ಒಳ್ಳುವನ್ ವಾಸುಗಿ ತಂದೊಂದು ಮಂಟಪಡದೆ ತನಗೊಂದು ತನಿ ಗುಡಿ ಆಡದೆ. ಮೈಲಾಪುರನಾಗಿ ಒಂದು ಗುಡಿ ಆಡದೆ. ಏಕಾಂಬರೇಶ್ವರ ಕಾಂಚೀಪುರ ಹೋಗಿಯು ತನಗೊಂದು ಸನ್ನಿಧಿ ಆಡದೆ. ತಮ್ಮ ಮನೆ ಕಾಮಾಕ್ಷಿಯ ಒಂದು ಕುನ್ನ ವಡಿವ ತಾ ಇಂದು ಪತಿಭಕ್ತಿನೇ ತಿತ್ತಿದ್ರು. ಅದಾದ್ರು ಇಲ್ಲಿ ಅದೇ ಪೂಜೆ ಮಾಡಿ ಕಾಮಾಕ್ಷಿಯ ಮನ ನೆಚ್ಚಿನಿ ಬರ ಕೂಡ ತನ್ನ ಗಂಡ ಕುರ್ಚಿ ತಂದು ಓಡಿಟ್ಟಿಲ್ಲ. ಪೂಜೆಯು ಕೂಡ ಮಾಡಿಲ್ಲ. ತನಗೆ ಅದು ಕೂಡ ಭಕ್ತಿ ಪತಿಭಕ್ತಿ. ಕಾಮಾಕ್ಷಿಯ ಮನ ತತ್ತ ಮನಸ್ಸಾಗ್ಬಿಟ್ಟಿದೆ. ಕಾಮಾಕ್ಷಿಯಮ್ಮನ್ನ ಪಕ್ಕ ಏಕಾಂಬರೇಶ್ವರ ಕಾಂಚೀಪುರಕ್ಕೆ ತನ್ನ ಗುಡಿ ಆಡದೆ. ಅದಂತೂ ಇನ್ನೂ ಏತರದೆ ಒಳ್ಳುವನು ವಾಸುಗಿ ಒಂದು ಗಂಟೆಂಟ್ರದಲ್ಲಿ ಇದ್ದೇ ಬರು. ಕಣ್ಣಗಿ ಕೋವಲಗಳು ಕೂಡ ಕೋವಲ ನೆರೆ ತಪ್ಪು ಮಾಡಿ ಬೇರೆ ಒಂದು ಅಮರ ಕೊಡಲು ಹೋಯ್ತಾ ಅಲ್ಲಿ ಇದನ್ನು ತನ್ನ ಮೇಲೆ ಗಮತ ಬಿತ್ತ. ಪತಿ ಭಕ್ತಿಗೆ ಆಸೋ ಶಕ್ತಿ ಹೇಳಿದೆ ನೋಡಿ. ಯುವಕರು ತನಿ ಶಕ್ತಿ ಹೇಳಿದೆ. ಗಂಡ ಮೊಡವಾ ಇದ್ದಾನೆ ತನ್ನ ತೂಕಿ ನೋಯಿ ಎಲ್ಲ ಸರಿ ಮಾಡಿದ್ರು. ಸತ್ಯವಾನ್ ಸಾವಿತ್ರಿ ಸತ್ಯವಾನ್ ಉಸರ ಯಮಧರ್ಮ ಎತ್ತಿನ ಇಟ್ಟ ಹೋರಾಡಿ ಈಸಿನ ಬಂದ. ಗಂಡ ಕುಷ್ಠರೋಗಿ ಅದನವೂ ಕೂಡ வாழ்ந்த
ಆ ಅಮ್ಮಯ್ಯಾರಕ್ಕೆಲ್ಲ ಚರಿತ್ರೆ ಜಾಸ್ತಿ. ಇದು ಭಾರತ ದೇಶವೇ ಭಾರತ ಮಾತಾತ ನಂಗ ಹೆತ್ತೆಯು ಅವ್ವತ ಹೆಣ್ಣುತ್ತ ಇಲ್ಲಿ ಜಾಸ್ತಿ ಕುಡಿದು ನಿಮ್ಮದು ನಿಂತ ಇರ್ತಾವಲ್ಲ ಇತ್ತಾದಂತ ನಾರದರಯ್ಯ ಏಡಿಯ ಎಮ್ಮುಕುರುಗ ಮರ್ಯಾದೆ ಕೊಟ್ಟಾರವೋ ಅಂಗೀಕಾರ ಕೊಟ್ಟಾರವೋ ಅವಕ್ಕೆ ಗಮನವೂ ನಿಂಚಾರವೋ ಅವಕ್ಕೆ ಉಯರ್ந்த ಪಿರಿವಿ ನಿಂಚಾರವೋ ಆ ಎಡೆಯ ದೇವರೆಲ್ಲ ಪ್ರತ್ಯಕ್ಷ ಅರಿಯಾಮೇಲೆ ಎಮ್ಮುಕರ ಮಟ್ಟ ತಟ್ಟಿಯ ಪಡೆದಿದ್ದಾರೆ. ಸ್ವಲ್ಪ ಆಣಾದಿ ಕೈ ತೊಳೆದಾರೆ ಎಲ್ಲ ಕಾಲಪುಕ್ಕನ ಸರಿಯಾಗಿ ಇದು ವಾಸುಗಿಯ ಅಮ್ಮನ ಚರಿತ್ರ. ಅಮ್ಮಗ ಇನ್ನೂ ಗುಡಿ ಹಿಡದೆ ನೆರಿಗೆ ನಿತ್ಯ ಪೂಜೆ ನಡೆದೆ. ಆಲೆ ಪಿರ್ಕಾಲನಾಗೆ ಅವ್ವ ಯಾರು ಅದು ಹಿಂದಾಡ್ ಬಂದ ಅವ್ವೈ ಕದಿ ಒಂದು ಜನ ಅವ್ವೆ ನನಗೆ ಮದುವೆಗನ ವಿನಾಯಕರ ಸರ್ ಒಂದು ಬರೋಬೇಕಿತ್ತು ಏನೋ ಕೆಳಗಿಯ ಮಾಡಿದ್ವಿ. ಯಾಕಂದ್ರೆ ನಾವು ಮದುವೆ ಮಾಡಿ ನಾಯ್ತು ಇಳಮೆಯೋಡಿ ಮನೆ ಎಲ್ಲ ನಾವು ಕೆತ್ತು ಬಂದಾರ ಹೆಣ್ಣು ಕೆತ್ತು ಬಂದಾರ ನಾವು ಮದುವೆ ಮಾಡುವ ಒಂದು ಕಟ್ಟಾಗಿ ಹೋಗ್ಬಿಟ್ರು. ಇಲ್ಲಿ ಆಳಗಡೆದಲ್ಲಿ ಆಗುತ್ತು ಹೊಡೆದೆ ನಾವು ಕೆಳಗೆ ಮಾಡಿದ್ವಿ ಇಂದು ನಿಂಗೆ ನಾವು ಬರ್ಸಿವೆ ಕಡೆಸಿ ಮುರುಘ ಪೆರುಮಾನ ನೋಡಿ ಸುಟ್ಟ ಪಡಮ ಸುಡಾದು ಬೇರ್ಪಟ್ಟ ಅವ್ವೈ ಅಲ್ಲಿ ತನ್ನ ಪ್ರಯಾಣನೊಗೆ ಅವ್ವಯ್ಯನ ಪ್ರಯಾಣವೇ ಆ ತಡಿ ಹಿಡಿದು ಎಲ್ಲ ಹಿಡಿಯು ಒಯ್ದರು ಪಾದಯಾತ್ರೆ ಅಮ್ಮ ಕೊಯ್ತಾರೆ. ಅಮ್ಮ ಓದಡೆಲ್ಲ ಎಮ್ಮುಕರು ಕೊಡಲ್ಲ ಅದ ಮದುವೆ ಒಬ್ಬ ಎಮ್ಮುಕರು ಈಗ ನೆರೆಯ್ಯಾರ ಸ್ವಾಮಿ ಮದುವಾಯಿರಿ ಆಶೀರ್ವಾದ ಮಾಡಿದ್ವಿ ದೇವರ ಕೊಟ್ಟ ಆಶೀರ್ವಾದ ಮಾಡಿದ್ವಿ ಜೋಸಿಯ ಸರ್ ಕೊಟ್ಟ ಹೆಣ್ಣು ಏತ ಗಂಡ ಸಿಕ್ಕಿರವ ಏತ ಗಂಡ ಈಗ ಸಿಕ್ಕಿದೆಯೋ ಹೋಗೋಗ ಅದು ಏತ ಗಂಡನ ಇದ್ದುಗಳ ಏನಾಯ್ತರ ಪುರಂಜಾದ ಆಯ್ತು ಪುಣ್ಯ ಮಳ್ಳುವರ ವಾಸುಗಿಯನ್ನ ಅಮ್ಮನ ಚರಿತ್ರ ಎತ್ತೆ ಒಂದು ಗಂಡೆಂಟರು ಮಾತಾಡಿದ್ರು ಮಾಡತ್ತೀರ ಅಥವಾ ಅವ್ವ ಏನೇ ಆಶೀರ್ವಾದ ಕೊಟ್ಟಿರೋದ್ರ ಅವು ಏನ ಎಲ್ಲ ಜಗೋನಿ ಹೆಣ್ಣು ನಮಗೆಲ್ಲ ನೋಡಿ ಅತ್ತ ಅಪೂರ್ಣ ಗುರು ನಮಗೆ ಬಟ್ಟ ಬಂಪ ಅಭಿಷೇಕ ಮುರುಘ ಭಕ್ತಿ ವಿನಾಯಕರ ಭಕ್ತಿ ಇವನ ಅவையாகிದ್ರು ಎಲ್ಲ ವಾಸುಗಿ மாதிரி எண்ணம் எல்லாம் வாசுகி மாதிரி ஆகட்டும் அதான் ஆசை. எண்ணம் போல் வாழ்வாய் மகான்களை ತೀರ ನಿನ್ನ ಎಣ್ಣೆ ಎತ್ತಡ್ದು ಎತ್ತ வாழ்க்கை ಬುರುವೆ ಎಲ್ಲ ಪರಿಹಾರ ಮಾಡ್ಕೊಂಡ ಪ್ರಾಯಶ್ಚಿತ್ತ ಮಾಡ್ಕೊಂಡ ಗುಡಿಯ ಒಪ್ಪದಂತೆಲ್ಲ ಸಿಲ ವಿಷಯ ತೀರ ಎಣ್ಣಂ ಪೋಲ್ வாழ்ವ ತುಂಬಿದ ಗಮನ ಎಲ್ಲ ಸೇವೆ ಮಾಡಿವಿ ಗುಡಿಯೆಲ್ಲ ಹೋಗಿವಿ ಗುಡಿ ಹೋಗಿ ದೇವರ ಸಾರೆ ದೇವರ ಮಟ್ಟಕ್ಕೆ ಎತ್ತು ನೋಡಿವಿ ಹತ್ತು ಧರ್ಮ ನೀರಿನೋಗೆ ಇಬ್ಬನೇ ಅದಂತ ಒಳ್ಳಿಗೆ ಎಣ್ಣಪ್ಪೋಳ್ வாழ்வாಯನ್ನು ಮಹಾನ್ಗಳಲ್ಲಿ ಇದ್ದಾರೆ. ಅವ್ವಯ್ಯಾರು ಎತ್ತೆ ಅಂದರೆ ವಾಸುಗಿ ಮಾಕೆ ನಿಂಗೆ ಆಪುದು ಅದನ್ನು ಜವ ಯಾಕಂದ್ರೆ ಇದ್ಮೇಲೆ ನಿಂಗೆ ಮದುವೆ ಹೋಗೋದಾರಿ ಅಲ್ಲಿಯ ಮಮ್ಮಿ ಕಾತಿದ್ಯಾ ಅತಿಗೆ ಗಂಡನೇ ನಿಂಗೆ ಇಡಿಯಾಲೋಕರ ಇರೋಕು ಅದೆಲ್ಲ ಕಡಂದು ಸಗಿಬುತ್ತನ್ಮೆಯೋಡ ನಿಂಗೆ ಪತಿ ಭಕ್ತಿಯೋಡು ಇದ್ದು ಪಳಗಿ ವಿಧಿಯ ಮದಿ ನೋಗೆ ಜಯಿಸಾಕು ಪತಿ ವಿರುದ್ಧ ಭಕ್ತಿ ನೋಗೆ ಜಯಿಸಾಕು ಅದಂತ ಇದಂತ ದೊಡ್ಡ ಸರ್ಟಿಫಿಕೇಟು ಅವು ಯಾರು ವಾಸುಗಿ ಅಮ್ಮ ಕೊಟ್ಟರು ವಾಸುಗಿ ಅಮ್ಮನ ಮಾಕ ನಿಂಗೆ ಎಣ್ಣ ಆಯ್ತು வாழ்வாய் வாசுகி போல வாழ்வாய் ಅದೊಂದು ಅವು ಯಾರು ತಿರ್ಕಾಲನ ಇದ್ರು ಅಪ್ಪೇರ್ಪಟ್ಟ ವಾಸುಗಿ ಅಮ್ಮನ ಚರಿತ್ರವ ಇನ್ನು ನಾನು ನೋಡಿದ ನಾ ಈಗ ವೇಟುಪಾಡಿನೊಳಗೆ ಗೋಪೂಜಾ